Just a minute. ಓಕೆ, ನಮಸ್ತೆ ಆತ್ಮೀಯರೇ. ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಬಹಳಷ್ಟು ದಿವಸ ವಾರಕ್ಕೊಂದು ಸತ್ಸಂಗ ಕಾರ್ಯಕ್ರಮವನ್ನು ಮಾಡಲಿಲ್ಲ, ಬ್ಯುಸಿ ಇರೋ ಕಾರಣ. ಸೊ ಈಗ ಜನವರಿ ಸ್ಟಾರ್ಟ್ ಆಯಿತು 2026. ಆದ್ದರಿಂದ ಪ್ರತಿ ಭಾನುವಾರ ವಾರಕ್ಕೊಂದು ವಿಷಯ, ನೀವೇ ಹೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಇಂದಿನ ಪ್ರಶ್ನೆ, ಇಂದಿನ ವಾರಕ್ಕೊಂದು ವಿಚಾರ ಕಾರ್ಯಕ್ರಮದಲ್ಲಿ ವ್ಯಾಪಾರದಲ್ಲಿ ನಷ್ಟ, ಅದನ್ನು ವ್ಯಾಪಾರನ ಯಾರ್ಯಾರು ಯಾವ್ಯಾವ ರೀತಿ ಅರ್ಥೈಸ್ಕೊಂಡಿದ್ದಾರೆ, ಹೇಗೆಲ್ಲ ಮಾಡ್ತಾರೆ, ಅದರದ್ದು ರಹಸ್ಯಗಳು, ಸೂತ್ರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಂದೊಂದಾಗಿ ಎಲ್ಲವನ್ನ ಗಮನ ಕೊಟ್ಟು ಆಲಿಸ್ತಾ ಹೋಗಿ. ಏನೇ ಪ್ರಶ್ನೆಗಳಿದ್ರೂ ನನಗೆ ಇಂಡಿವಿಜುವಲ್ ಆಗಿ ನೀವು ಅರ್ಥ ಆಗದಿರೋದನ್ನು ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಾಕ್ತೀನಿ, ಅಥವಾ ಮುಂದಿನ ವಾರ ಹೆಚ್ಚಾಗಿ ಇದ್ರ ಸಂಬಂಧಪಟ್ಟಂಗೆ ಅರ್ಥ ಆಗಲಿಲ್ಲ ಅಂದರೆ ಇದೇ ವಿಷಯನ ತೊಗೊಂಡು ಮತ್ತೆ ಬರ್ತೀನಿ. ಎನಿವೆ, ವಾರಕ್ಕೊಂದು ವಿಚಾರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ ಮತ್ತೊಮ್ಮೆ. ಮೊದಲಿಗೆ ವ್ಯಾಪಾರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಕತೆ ಹೇಳಿ ಆಮೇಲೆ ನಿಧಾನವಾಗಿ ಒಂದೊಂದಾಗಿ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಒಬ್ಬ ಭಿಕ್ಷುಕ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬಿಡ್ತಾ ಇರ್ತಾನೆ. ಯಾರ್ಯಾರು ಹೋಗ್ತಾರೆ ಅವ್ರಿಗೆಲ್ಲ ಭಿಕ್ಷೆ ಬಿಡ್ತಾನೆ, ಪ್ರತಿಯೊಬ್ಬರಿಗೂ ಭಿಕ್ಷೆ ಬೇಡೇ ಬಿಡ್ತಾನೆ. ಯಾರೋ ₹1 ಕೊಡಬಹುದು ಅಥವಾ 50 ಪೈಸೆ ಕೊಡಬಹುದು. 4 ಕಣಿ ಇವತ್ತು ಚಲಾವಣೆಯಲ್ಲಿ ಇದೆಯಲ್ಲ ಗೊತ್ತಿಲ್ಲ, 4 ಕಣಿ ಕೊಡ್ಬೋದು, ಯಾರೋ 5-10 ರೂಪಾಯಿ ಕೊಡ್ಬೋದು. ಆದ್ರಿಂದ ಭಿಕ್ಷೆ ಬೇಡ್ತಾ ಹೋಗ್ತಾನೆ. ಯಾರಾದರೂ ಸೂಟು ಬೂಟು ಹಾಕೊಂಡಿದ್ರೆ ಅವ್ರನ್ನ ಹೋಗಿ ಸ್ವಲ್ಪ ಕಾಡಿಸ್ತಾನೆ, ದಯವಿಟ್ಟು ಕೊಡಿ 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 ಕೊಡಿ, ಏನಾದರೂ ಕೊಡಿ, ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಯಾಕೆಂದರೆ ಬೇರೆಯವರೆಲ್ಲ ₹1 ₹2 ಕೊಟ್ಟರೆ ಸೂಟು ಬೂಟ್ ಹಾಕಿರೋ ಶ್ರೀಮಂತರು ಒಂದು 5-10 ರೂಪಾಯಿ ಕೊಡಬಹುದು, ಅಥವಾ ಒಂದು 50-100 ರೂಪಾಯಿ ಸಿಗಬಹುದು ಅಂತೇಳಿ ಬಹಳ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವನು 1 ಕಿಲೋಮೀಟರ್ ಆದ್ರೂ ಈಚೆ ಹೋಗೋದಕ್ಕೆ ಬಿಡೋದಿಲ್ಲ ಶ್ರೀಮಂತನ, ಹಿಂದೆನೇ ಬರ್ತಾ ಇರ್ತಾನೆ. ಅದಕ್ಕೆ ಅವನು ಕೇಳ್ತಾನೆ, ನೀನು ಯಾಕೆ ಭಿಕ್ಷೆ ಬಿಡ್ತಾ ಇದೆಯಾ ಅಂತ. ನನಗೆ ಯಾರು ಕೆಲಸ ಕೊಡೋದಿಲ್ಲ, ನನ್ನ ಕೈಯಲ್ಲಿ ಶಕ್ತಿನೂ ಇಲ್ಲ ಮಾಡೋದಕ್ಕೆ, ಅದಕ್ಕೋಸ್ಕರ ನಾನು ಭಿಕ್ಷೆ ಬಿಡ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ಕೊಡಿ ಅಂತ. ಇಲ್ಲಪ್ಪ, ನಾನು ನಿನಗೆ ಕೊಡೋದಿಲ್ಲ. ಯಾಕೆ ಅಂತಂದರೆ, ಎಲ್ಲಿವರೆಗೂ ನೀನು ಕೊಡೋದಿಲ್ಲೋ ಏನನ್ನು, ಅಲ್ಲಿವರೆಗೂ ನಾನು ಏನು ಕೊಡೋದಿಲ್ಲ. ಇದು ನಿಸರ್ಗದಲ್ಲಿರೋ ರಹಸ್ಯ ಕಣೆಯ. ಇದನ್ನು ತಿಳ್ಕೊಳ್ದೇನೆ, ನೀನೇನು ಕೊಡದೇನೆ, ನೀನು ಬೇಡೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀಮಂತ ಹಾಗೆ ಹೋಗ್ಬಿಡ್ತಾರೆ. ಆ ಭಿಕ್ಷುಕನಿಗೆ ತಲೆಯಲ್ಲಿ ಏನೋ ಒಂದು ಹುಳ ಬಿಟ್ಟಂಗಾಗುತ್ತೆ. ಒಂದೊಂದು ಐಡಿಯಾಗಳು ಒಬ್ಬೊಬ್ಬ ಮನುಷ್ಯನನ್ನ ಶ್ರೀಮಂತರನ್ನಾಗಿ ಮಾಡ್ಬಿಡ್ತದೆ. ಒಂದೇ ಐಡಿಯಾ, ಇದಕ್ಕಿಂತ ಮುಂಚೆ 1000 ಕೇಳಿರ್ಬೋದು, 1,00,000 ಕೇಳಿರ್ಬೋದು, ಕೋಟಿ ಕೇಳಿರ್ಬೋದು. ಆದರೆ ಯಾವುದೋ ಒಂದು ಐಡಿಯಾ ಟ್ರಿಗರ್, ಗನ್ ಥರ ಟ್ರಿಗರ್ ಆಗ್ತದೆ. ಬುಲೆಟ್ ತಲೆ ಒಳಗಡೆ ಹೋಯ್ತು ಅಂದರೆ ಸತ್ತ. ಅದೇ ರೀತಿ ಐಡಿಯಾಗಳು ಹೋಯ್ತು ಒಳಗಡೆ ಅಂದರೆ ಅವನಲ್ಲಿರೋ ಅಜ್ಞಾನ ಸತ್ತೋಯ್ತು, ಅವನಲ್ಲಿರೋ ದಡ್ಡತನ, ಮೂರ್ಖತನ ಸತ್ತೋಯ್ತು, ಅದು ಶೂಟ್ ಆಗೋಯ್ತು. ಅದು ಅವನಿಗೆ 3 ದಿವಸ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಏನಾದರೂ ಕೊಟ್ಟರೆ ಮಾತ್ರ ಕೊಡೋದು ಅಂತ ಹೇಳಿದ್ನಲ್ಲ, ಅದು ನಿಸರ್ಗದಲ್ಲಿರೋ ರಹಸ್ಯನೂ ಇದೇನೆ. ಇಲ್ಲೆಲ್ಲವೂ ಕೂಡ ತಗೊಳ್ಳೋದು ಕೊಡೋದು ಲೇವಾದೇವಿ. ನಾವು ಮನುಷ್ಯರು ಹುಟ್ಟು ಬಂದಿರೋದೇ ಇಲ್ಲಿ ಋಣ ತೀರ್ಸಕ್ಕೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಚೆನ್ನಾಗಿ ತಿಳ್ಕೊಂಬಿಡಿ, ನಾವಿಲ್ಲಿ ಹುಟ್ಟು ಬಂದಿರೋದೇ ಋಣ ತೀರ್ಸಕ್ಕೆ, ಕರ್ಮ ಕಳ್ಕೊಳ್ಳೋದಕ್ಕೆ. ಇಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಬೇಡ, ಮರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ನಮ್ಗೆ ಆಕ್ಸಿಜನ್ ಬೇಕು, ಮರಕ್ಕೆ ಆಕ್ಸಿಜನ್ ಬೇಡ. ನಮಗೆ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಾಕ್ತೀರಿ, ಅದು ಆಕ್ಸಿಜನ್ನ ಹೊರಗಾಕುತ್ತೆ. ಹೊರಗಾಕದ್ನ ನಮಗೆ ಜೀವ, ನಾವು ಹೊರಗಾಕೋದು ಅದಕ್ಕೆ ಜೀವ. ಎಲ್ಲವೂ ಇಲ್ಲಿ ಕೂಡ ಲೇವಾದೇವಿಯಲ್ಲಿ ನಡೀತಾ ಇದೆ. ಲೇವಾದೇವಿ ಅಂದರೆ ವ್ಯಾಪಾರ, ವ್ಯವಹಾರ, ಕೊಡೋದು ತಗೊಳ್ಳೋದು. ಅದು ಹಣಕಾಸು ಇರಬಹುದು, ಸ್ನೇಹ ಸಂಬಂಧ ಇರ್ಬೋದು, ಮತ್ತೊಂದು ಏನೇ ಇರ್ಬೋದು, ಎಲ್ಲವೂ ಕೂಡ ಕೊಡೋದು ತಗೊಳ್ಳೋದ್ರ ಮೂಲಕನೇ ನಡೆಯೋದು. ಹುಟ್ಟುತ್ತೀರಿ, ಸಾಯ್ತೀರಿ, ಹುಟ್ಟುತ್ತೀರಿ, ಸಾಯ್ತೀರಿ ಅಂದರೆ ಇಲ್ಲಿ ಎಲ್ಲ ಎರಡು, ಹಗಲು ರಾತ್ರಿ, ಗಂಡು ಹೆಣ್ಣು, ಒಳ್ಳೆಯದು ಕೆಟ್ಟದ್ದು, ದೇವರು ದೆವ್ವ, ಪ್ರತಿಯೊಂದು ನೆಗೆಟಿವ್ ಪಾಸಿಟಿವ್, ರೈಟ್ ರಾಂಗ್. ಸೊ ನೀವು ಏನನ್ಬೇಕಾದ್ರೂ ತಗೊಳ್ಳಿ, ಎಲ್ಲವೂ ಕೂಡ ಎರಡೆರಡು ಇರುತ್ತೆ. ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ.
ಕುತ್ಕೊಂಡು 3 ದಿವಸ ಯೋಚನೆ ಮಾಡಿ ಭಿಕ್ಷುಕ ಏನಾದರೂ ಕೊಟ್ರೆ ಮಾತ್ರ ಕೊಡೋದು ಅಂತ ಅಂದ್ರಲ್ಲ. ಸರಿ ನೋಡೇ ಬಿಡೋಣ ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಒಂದು ಐಡಿಯಾ ಹೊಳಿತದೆ. ಅಲ್ಲೆಲ್ಲೋ ಪೊದೆಯಲ್ಲಿ ಒಂದು ಮರದ ಗೋಡೆ ಕೆಳಗಡೆ ಹೂವು ಬಿಟ್ಟಿರ್ತದೆ. ಒಂದಷ್ಟು ಹೂವುಗಳನ್ನೆಲ್ಲ ಕಿತ್ಕೊಳ್ತಾನೆ, ನೀರು ಗಜ್ತಾನೆ, ಒಂದು ಸ್ಪ್ರೇ ಬಾಟ್ಲ್ ತಗೊಳ್ತಾನೆ. ಬಾಟ್ಲಿಗೆ ಹೊಡೆದ್ಬಿಟ್ಟು ಎಲ್ಲರಿಗೂ ಹೋಗಿ ಯಾರ್ಯಾರು ಭಿಕ್ಷಕ್ಕೆ ₹1, ₹2 ಕೊಡ್ತಾನೋ ಅವನಿಗೊಂದೊಂದು ಹೂವುಗಳನ್ನು ಕೊಡ್ತಾ ಹೋಗ್ತಾನೆ. ಇದು ಬಹಳ ಅದ್ಭುತವಾಗಿ ಮುಂಚೆಗಿಂತನೂ ಅವನಿಗೆ ಭಿಕ್ಷೆ ಚೆನ್ನಾಗಿ ಸಿಗ್ತಾ ಇದೆ. ಯಾಕೆ ಅಂದ್ರೆ ಈಗ ಮುಂಚೆ ಬರೀ ಕೈಯಲ್ಲಿ ಇಸ್ಕೊಳ್ತಾ ಇದ್ದ, ಇವನ ಕಡೆಯಿಂದ ಏನೂ ಕೊಡ್ತಾ ಇರಲಿಲ್ಲ. ಈಗ ಅವನು ಕೊಡೋದಕ್ಕೆ ಶುರು ಮಾಡವನೆ. ಎಲ್ಲೋ ಹೋಗಿ ಚೆಂಡು ಹೂವು ಕಿತ್ಕೊಂಬರ್ತಾನೆ, ಎಲ್ಲೋ ಹೋಗಿ ಗುಲಾಬಿ ಹೂವು ಕಿತ್ಕೊಂಡು ಬರ್ತಾನೆ, ಎಲ್ಲೋ ಹೋಗಿ ಕಳ್ತನ ಮಾಡ್ಕೊಂಬರ್ತಾನೆ. ಯಾವುದೋ ಒಂದು ರೂಪದಲ್ಲಿ ಮಾಡಿಬಿಟ್ಟು ಬಂದವರಿಗೆಲ್ಲ ಕೊಡ್ತಾನೆ. ಈಗೇನು ಮಾಡ್ತಾರೆ, ಹೂವು ಹಿಡ್ಕೊಂಡು ಅದು ಫ್ರೆಶ್ ಆಗಿರೋದ್ರಿಂದ ಎಲ್ಲ ಒಂದ್ಸಲ ಮೂಸ್ ನೋಡ್ತಾರೆ, ಕೆಲವ್ರು ತಲೆಗೆ ಮುಡ್ಕೊಳ್ತಾರೆ, ಕೆಲವ್ರು ಕಿವಿಗೆ ಮುಡ್ಕೋತಾರೆ, ಕೆಲವ್ರು ಏನೋ ದೇವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ. ₹1 ಕೊಡೋ ಜಾಗದಲ್ಲಿ ₹5 ಕೊಟ್ಟರು, ಕೆಲವರು ₹10 ಕೊಟ್ಟರು. ದಿನಕ್ಕೆ ಪಾಪ ಮುಂಚೆ ಎಲ್ಲ 100, 200 ಕಲೆಕ್ಷನ್ ಆಗೋದು, ಇವಾಗ 500, 1000 ಕಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ 500, 1000 ಕಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಅದಾದ್ಮೇಲೆ ನಿಧಾನವಾಗಿ ಅವನೇನು ಮಾಡ್ದ, ಒಂದು ಅಂಗಡಿ ಇಟ್ಕೊಂಡ. ಅಂಗಡಿಲಿ ಹೂವುಗಳನ್ನು ಮಾರಕ್ಕೆ ಸ್ಟಾರ್ಟ್ ಮಾಡ್ದ. ಹೋಲ್ಸೇಲಲ್ಲಿ ಹೋಗಿ ತಗೊಂಬರೋನು, ತೋಟದಿಂದ ಅವನೇ ಕಿತ್ಕೊಂಬರೋನು, ಮಾರೋನು. ಬೇರೆಯವರೆಲ್ಲ ₹3, ₹2 ಮಾಡಿದ್ರೆ ಇವನು ₹2 ಮಾಡೋನು. ಬೇರೆಯವರೆಲ್ಲ ₹10 ಮಾಡಿದ್ರೆ ಇವನು ₹8 ಮಾರೋನು. ಆ ರೀತಿ ಒಂದೊಂದೇ ಮಾಡಿ 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 ರೈಲ್ವೆ ಸ್ಟೇಷನ್ನಿಂದ ಹೊರಗೆ ಹಾಕ್ಬಿಟ್ರು. ಹೊರಗಡೆ ಮಾರೋದಕ್ಕೆ ಶುರು ಮಾಡ್ದ. ಅದು ಮಾಡ್ತಾ 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 ಹಾಗೆ ಅವನೊಂದು ಟೆಂಡರ್ ತಗೊಳ್ತಾನೆ, ಅಂದರೆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ತಗೊಳ್ತಾನೆ. ಅವನು ಹೂವು ಎಲ್ಲರಿಗೂ ಕೊಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಒಂದು ಜಿಲ್ಲೆ 1 ಕಿಲೋಮೀಟರ್ ಒಳಗಡೆ ಇವನೇ ಡಿಸ್ಟ್ರಿಬ್ಯೂಷನ್ನು, ಅದಾದಮೇಲೆ ಒಂದು ಜಿಲ್ಲೆಗೆ ಡಿಸ್ಟ್ರಿಬ್ಯೂಷನ್, ಅದಾದಮೇಲೆ ಇಡೀ ಸ್ಟೇಟ್ಗೆ ಡಿಸ್ಟ್ರಿಬ್ಯೂಷನ್. ಈಗ ಅವನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾವನೆ. ಒಂದು ಸಲ ಏರೋಪ್ಲೇನಲ್ಲಿ ಯಾವುದೋ ದೇಶಕ್ಕೆ ಹೋಗ್ಬೇಕಾದ್ರೆ ಪಕ್ಕದ ಸೀಟಲ್ಲಿ ಒಬ್ಬ ಕುತ್ಕೊಂಡಿರ್ತಾನೆ. ಇವನು ಹೋಗಿ ಅವನನ್ನು ಮಾತಾಡಿಸ್ತಾನೆ. ಭಿಕ್ಷುಕ ಇವಾಗ ಶ್ರೀಮಂತ ಆಗ್ಬಿಟ್ಟವನು. ಸರ್ ನಮಸ್ತೆ ಅಂತ ಹೇಳ್ಬಿಟ್ಟು ಆತನನ್ನು ಮಾತಾಡಿಸ್ತಾನೆ. ಆತ ಇನ್ನು ಯುವಕ, ಈಗ ಅವನಿಗೆ ವಯಸ್ಸಾಯಿತು. ಯಾರು ನಾನು ಗೊತ್ತಾಗ್ಲಿಲ್ಲ. ಇಲ್ಲಪ್ಪ ಗೊತ್ತಾಗ್ಲಿಲ್ಲ ಅಂತ. ನೀವೊಂದ್ಸಲ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಕೇಳಕ್ಕೆ ಬಂದಾಗ ಹೇಳಿದ್ರಿ, ಏನಾದರೂ ಕೊಟ್ಟರೆ ಮಾತ್ರನೇ ನಾನು ನಿನಗೆ ಕೊಡೋದು ಅಂತ. ನಿಮ್ಮ ಒಂದು ಮಾತು ನನಗೆ ಇನ್ಸ್ಪೈರ್ ಆಗಿ ಇವತ್ತು ನಿಮ್ಮ ಪಕ್ಕ ಕೂತ್ಕೊಳ್ಳೋ ಥರ ಆಗಿದೆ ಬಿಸ್ನೆಸ್ ಕ್ಲಾಸಲ್ಲಿ. ನಾನಿವಾಗ ಫ್ಲವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ರಪಂಚದಾದ್ಯಂತ ಬೆಳೆಯೋ ಹೂವುಗಳನ್ನೆಲ್ಲ ನಾನು ಮಾರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆತನಿಗೆ ಬಹಳ ಬಹಳ ಖುಷಿ ಆಗ್ಬಿಡುತ್ತೆ. ಅಯ್ಯೋ ನೀನೇನಯ್ಯ ಭಿಕ್ಷುಕ ಇದ್ದವನು, ಏನೋ ಕಂಡಿಡಿಯೋಕ್ಕೆ ಆಗ್ತಾ ಇಲ್ಲ ನಿನ್ನ, ಆ ಮಟ್ಟಿಗೆ ಬೆಳೆದು ಬಿಟ್ಟಿದ್ಯಾ ಅಂತ. ಎಲ್ಲ ನಿಮ್ಮ ದಯೆ ಸರ್, ನಿಮ್ಮ ಕೃಪೆ ಅಂತ ಹೇಳ್ತಾನೆ. ಸೊ ಈ ಕಥೆಯ ಅರ್ಥ ಏನು ಅಂತಂದರೆ, ಬಿಸ್ನೆಸ್ ಅಂದರೆ ಏನಂದರೆ ಮೊದಲು ಕೊಡಬೇಕು. ಯಾವ ನನ್ನ ಮಕ್ಕಳು ಇಲ್ಲಿ ಕೊಡೋದಿಲ್ಲ, ಖಂಡಿತವಾಗ್ಲೂ ಬೆಳೆಯೋದಿಲ್ಲ. ಇಲ್ಲಿ ಬರ್ತಾರೆ ಸಾಕಷ್ಟು ಜನ, ಪುಕ್ಸಟ್ಟೆ ಗಂಡ ಹೊಟ್ಟು ಮುಂಡ ಅಂದಂಗೆ ಎಲ್ಲರಿಗೂ ಪುಕ್ಸಟ್ಟೆ ಬೇಕು. ₹1 ದುಡ್ಡು ಬಿಚ್ಚಲ್ಲ. ಸಮಸ್ಯೆಗಳು ರಾಶಿ ರಾಶಿ ಹೊತ್ಕೊಂಬಂದಿರ್ತಾರೆ, ಬಟ್ ದುಡ್ಡು ಮಾತ್ರ ಬಿಚ್ಚಲ್ಲ. ದುಡ್ಡು ಖರ್ಚಾಗಲೇಬಾರ್ದು, ಅವ್ರ ಸಮಸ್ಯೆಗಳು ಬಗೆಹರಿಬೇಕು. ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ, ಬಿಸ್ನೆಸ್ ಬೆಳಿಬೇಕು. ಹೇಗೆ ಬೆಳೆಯುತ್ತೆ ಬಿಸ್ನೆಸ್ಸು? ಮೊದಲು ಏನಾದರೂ ಕೊಟ್ಟಾಗ ಮಾತ್ರ. ಇಲ್ಲಿ ಹಣಕಾಸು ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಸ್ನೆಸ್ ಅಂದ್ರೇ ಹಣಕಾಸು. ಆದರೆ ಹಣಕಾಸು, ದುಡ್ಡು, ಆಸ್ತಿ ಪಾಸ್ತಿ, ಅಂತಸ್ತು ಇದೆಲ್ಲ ಬರಬೇಕಾದ್ರೆ ಮೊದಲು ಖರ್ಚು ಮಾಡೋದು ಕಲಿಬೇಕು. ನಾನು ಹೇಳೋದು ಎಲ್ರಿಗೂ ಏನಂದರೆ, ಬಿಸ್ನೆಸ್ ಅಂದರೆ ನಿನ್ನ ಹತ್ರ 10 ಎಕರೆ ಜಮೀನು ಐತೆ, ಬೀಜ ತರಕ್ಕೆ ದುಡ್ಡಿಲ್ಲ ಅಂದರೆ 10 ಎಕರೆ ಜಮೀನು ಇಟ್ಕೊಂಡು ಏನು ಮಾಡ್ತೀಯ? ಸುಮ್ಮನೆ ಮುಳ್ಳು ಗಿಡ ಅವು ಇವು ಬೆಳ್ಕೊಂಡು ವೇಸ್ಟಾಗಿ ಬಿದ್ದಿರ್ತದೆ. 10 ಎಕರೆ ತರಕ್ಕೆ ನಿನ್ನ ಹತ್ರ ಬೀಜಕ್ಕೆ ದುಡ್ಡಿಲ್ಲ, 1 ಎಕರೆಗೆ ತಗೊಂಬ. 1 ಎಕರೆ ತರಕ್ಕೂ ನಿನ್ನ ಹತ್ರ ದುಡ್ಡಿಲ್ಲ, ಒಂದು 10 ಕುಂಟೆಗೆ ತಗೊಂಬ. 10 ಕುಂಟೆಗೂ ಇಲ್ಲದೇ ಇದ್ರೆ ಪರವಾಗಿಲ್ಲ ಕಣಯ್ಯ, 1 ಕುಂಟೆಗಾದರೂ ತಗೊಂಡು ಬಂದು ಏನೋ ಒಂದು ಕೊತ್ತಂಬರಿ ಸೊಪ್ಪು ಟೊಮೊಟೊ ಏನಾದರೂ ಹಾಕು, ಅದನ್ನು ಮಾರು. ಬಂದಿದ್ದ ದುಡ್ಡಲ್ಲಿ ಇನ್ನೊಂದು 3 ಕುಂಟೆಗೆ ತರ್ಬೋದು. ಅದಕ್ಕೆ ಹಾಕು, ಮಾಡು, ಮತ್ತೆ ತಿರ್ಗಿ 10 ಕುಂಟೆಗೆ ತಗೊಂಬ. ನಿಧಾನವಾಗಾದರೂ ಬೆಳೆಸ್ಕೊಂಡು ಹೋಗು. ಬಟ್ ಇನ್ವೆಸ್ಟ್ ಮಾಡ್ದೇನೆ ನಿನಗೆ 10 ಎಕರೆ ಜಮೀನು ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಮನುಷ್ಯರು ಬಿಸ್ನೆಸ್ ಮಾಡಬೇಕಾದ್ರೆ ಇದೆಲ್ಲ ಬೇಸಿಕ್ ರೂಲ್ಸ್. ಪ್ರತಿಯೊಂದರಲ್ಲೂ ಕೂಡ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ, ಅಥವಾ ಬುದ್ಧಿ ಬಂದಾಗಲಿಂದ ಅಂತಿಮ ಉಸಿರಿನವರೆಗೂ 3 ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಬೇಸಿಕ್, ಒಂದು ಅಡ್ವಾನ್ಸ್, ಒಂದು ಮಾಸ್ಟರ್ ಲೆವೆಲ್. ಉದಾಹರಣೆಗೆ ಬೇಸಿಕ್ಕಲ್ಲಿ ದುಡಿಯೋರು ದಿನಕ್ಕೆ ₹1000 ದುಡಿದ್ರೆ, ಅಡ್ವಾನ್ಸ್ ಲೆವೆಲಲ್ಲಿ ದುಡಿಯೋರು ದಿನಕ್ಕೆ 10,000 ದುಡಿತಾರೆ. ಮಾಸ್ಟರ್ ಲೆವೆಲಲ್ಲಿ ದುಡಿಯೋರು ದಿನಕ್ಕೆ ₹1,00,000 ದುಡಿತಾರೆ. ಅದರ ವ್ಯತ್ಯಾಸಗಳನ್ನು ತಿಳಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಬೇಸಿಕ್ ನಾಲೆಡ್ಜ್ ಇದೆ, ಇವನ ಜೀವನ ಎಲ್ಲ ಬರೀ ₹500 ಇಂದ ₹1,000 ದಿನಕ್ಕೆ ನೆಗದು ಬಿದ್ದೋಯ್ತು, ಅದ್ರ ಮೇಲೆ ಇವನು ದುಡಿಯಲ್ಲ.
ಇನ್ನೇನೋ ದುಡಿದ್ರೆ ಇನ್ನೊಂದು 5,000 ರೂಪಾಯಿ ಎಕ್ಸ್ಟ್ರಾ ದುಡಿಬೋದು. ಇನ್ನೂ ಶ್ರಮ ಪಡ್ತೀನಿ ರಾತ್ರಿ ಎಲ್ಲ ಅಂದ್ರೆ ಒಂದು 40,000 ರೂಪಾಯಿ ದುಡಿಬೋದು. 30ರಿಂದ 10,000 ರೂಪಾಯಿ ಎಕ್ಸ್ಟ್ರಾ ದುಡ್ದ. ಅದಾದ್ಮೇಲೆ ಅವ್ನ ಜೀವನ ಪರ್ಯಂತ ದುಡಿಯೋದಿಲ್ಲ. ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಾನಲ್ಲ, ಇವನು 10,000 ರೂಪಾಯಿ ದುಡಿತಾನೆ. ಇನ್ನೂ ಹೆಚ್ಚಾಗಿ ಕಷ್ಟಪಡ್ತೀನಿ ಅಂದ್ರೆ ಒಂದು 12,000, 15,000 ದುಡಿತಾನೆ. ಅದ್ರ ಮೇಲೆ ಇವನು ದುಡಿಯೋದಕ್ಕಾಗೋದಿಲ್ಲ. ಮಾಸ್ಟರ್ ಲೆವೆಲಲ್ಲಿ ದುಡಿಯೋನು 1,00,00,000, ಅದಕ್ಕೂ ಮೀರಿ ದುಡಿಯೋವಂಥವ್ರು ದಿನಕ್ಕೆ 1,00,000 ದುಡಿಯೋರು, 1,00,00,000 ದುಡಿಯೋರು ಒಂದು ದಿನಕ್ಕೆ ಹೇಳ್ತಾ ಇದ್ದೀನಿ. ಅಂಥವ್ರು ಕೂಡ ಇರ್ತಾರೆ. ಇವರೆಲ್ಲ ಜೀನಿಯಸ್ ಮೈಂಡ್, ಮಾಸ್ಟರ್ ಮೈಂಡ್ ಅಂತ ಇವ್ರನ್ನ ಕರಿಬೋದು. ಸೊ ಯಾವಾಗ ಮನುಷ್ಯ ಯಾಕೆ ಬೆಳಿತಾನೆ, ಯಾಕೆ ಬೆಳೆಯೋದಿಲ್ಲ ಅಂತಂದರೆ, ಮೊದಲು ಬಂದಿರೋವಂಥ ಉದ್ದೇಶ ಏನು ಅಂದರೆ, ಮೂಲ ಪ್ರಶ್ನೆ ಇನ್ವೆಸ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ಯಾರು ಬೆಳೆಯೋದಿಲ್ಲ. ಯಾರ್ಯಾರು ಇನ್ವೆಸ್ಟ್ ಮಾಡೋದಿಲ್ಲ, ಇವ್ರು ಯಾರು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಏನೇ ಮಾಡಬೇಕಾದ್ರೂ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮೀನ್ಸ್ ಸೀಡ್ಸ್, ಬೀಜಕ್ಕೆ ದುಡ್ಡು ಹಾಕೋರು ಬೇಕು. ಯಾರು ಬೀಜಕ್ಕೆ ದುಡ್ಡು ಹಾಕೋದಿಲ್ವೋ ಅವನು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪುಟ್ಟದಾಗಿ ನಿಮ್ಮ ಯೋಗ್ಯತೆ ಅರ್ಹತೆ ಎಷ್ಟೆಷ್ಟಿದೆ ಅದರ ಅನುಗುಣವಾಗಿ ನನಗೆ ಆ ಸ್ಕಿಲ್ ಟ್ಯಾಲೆಂಟ್ ಎಷ್ಟಿದೆ, ಬುದ್ಧಿ ಜ್ಞಾನ ಎಷ್ಟಿದೆ, ಶಕ್ತಿ ಚೈತನ್ಯ ಎಷ್ಟಿದೆ, ಅದರ ಮೇಲೆ ನನಗೆ ಯಾವ ವೃತ್ತಿರಂಗದಲ್ಲಿ ನಾನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟು, ಅಥವಾ ನಾನು ಇನ್ನೂ ಎಳೆ ಕಿಸ್ಲೆ ಆಗಿದ್ರೆ ಅದನ್ನು ನಿಧಾನವಾಗಿ ಬೆಳೆಸ್ಕೊಳ್ಳುವಂಥ ರೀತಿ ನೀತಿ ಏನು. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಮೊದಲು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ. ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಲ್ಲ, ಮೊದಲು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಬೇಕು. ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಬೇಕು. ಯಾರ್ಯಾರೆಲ್ಲ ಕಲಿಯೋಕ್ಕೆ ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಇವನು ಬಿಸ್ನೆಸ್ಸಲ್ಲಿ ಬೆಳೆದೇ ಬೆಳಿತಾನೆ, ಮಾಸ್ಟರ್ ಮೈಂಡ್ ಆಗೇ ಆಗ್ತಾನೆ. ಖಂಡಿತವಾಗ್ಲೂ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ಆ ಅನುಭವಗಳು ಹೇಗೆ ಬರ್ತವೆ ಅಂತಂದರೆ, ಒಂದು ನೀವು ಅನುಭವ ಪಡ್ಕೊಳ್ಬೇಕು, ಇನ್ನೊಂದು ಅನುಭವಗಳು ಪಟ್ಟಿರೋರ ಹತ್ರ ನೀವು ತಿಳ್ಕೊಳ್ಬೇಕು. ನಾನು ಹೇಗೆ ಈಜು ಕಲಿತೆ, ನನಗೆ ಯಾರೋ ಅನುಭವ ಇರೋಂತಹ ವ್ಯಕ್ತಿ ಈಜಾಡ್ತಿರೋನು ನನಗಿಂತ ಮುಂಚೆ ಕಲ್ತ್ಕೊಟ್ಟು ನನಗೆ ಕಲಿಸ್ಕೊಟ್ಟ. ಅವನಿಗೆ ಯಾರು ಕಲಿಸ್ಕೊಟ್ರು? ಅವನಿಗಿಂತ ಅನುಭವ ಇರೋನು ಇನ್ನೊಬ್ಬ ಕಲಿಸ್ಕೊಟ್ಟ. ಅದೇ ರೀತಿ ಅನುಭವ ಇರೋರ ಹತ್ರನೇ ನಾವು ಕಲ್ತ್ಕೊಳ್ಬೇಕು. ಆ ಕಲ್ತ್ಕೊಂಡಾಗ ಮಾತ್ರ ನಮಗೇನಾದರೂ ಸಾಧ್ಯ. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಚೆನ್ನಾಗಿ ತಿಳ್ಕೊಂಬಿಡಿ. ನೀವೇನಾದರೂ ಮೊದಲು ಇನ್ವೆಸ್ಟ್ ಮಾಡಂಗಿದ್ರೆ ಕಲಿಯೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಕರಗತ ಮಾಡ್ಕೊಳ್ಳೋದಕ್ಕೆ. ಕರಗತ ಅಂದರೆ ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಬೇಕು. ತಿಳ್ಕೊಳ್ಳೋದಕ್ಕೆ, ಕಲಿಯೋಕ್ಕೆ, ಕರಗತ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ರೆಡಿ ಇದ್ದೀರಾ, ಇಂಥವ್ರು ಅದ್ಭುತವಾಗಿ ಬಿಸ್ನೆಸ್ಸಿಗೆ ಬರ್ತಾರೆ, ಚೆನ್ನಾಗಿ ಬೆಳೀತಾರೆ. ಇದು ಬೇಸಿಕ್ಕಲ್ಲಿರೋವಂಥ ರೂಲ್ಸ್ಗಳು. ಇನ್ನು ಬಿಸ್ನೆಸ್ಸಲ್ಲಿ ಕೆಲವರಿಗೆ ನಷ್ಟ ಯಾಕೆ ಹೊಂದುತ್ತಾರೆ? ಯಾಕೆ ನಷ್ಟ ಹೊಂದುತ್ತಾರೆ ಅಂದರೆ, ನಾನು ಅವಾಗವಾಗ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ. 2 ಪಾಯಿಂಟ್ಗಳು. ಇದು ಪಾಯಿಂಟ್ ಅಂತ ತಿಳ್ಕೊಂಬೇಡಿ, ಬ್ರಹ್ಮಾಸ್ತ್ರ ಅಂತ ತಿಳ್ಕೊಳ್ಳಿ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾರಿಗೆ ಬಿಸ್ನೆಸ್ ಅನ್ನೋ ಆಟ ಆಡೋದು ಗೊತ್ತಿಲ್ಲ, ಇಂಥವ್ರು ಬಿಸ್ನೆಸ್ಗೆ ಲಾಯಕ್ಕಿಲ್ಲ. 2 ರೀತಿ ಆಟ ಆಡೋವಂಥವ್ರು ಸಿಗ್ತಾರೆ, ಗೊತ್ತಿಲ್ಲದೇ ಆಟ ಆಡೋರು. ಒಂದು, ಮಕ್ಕಳು ಚೆಸ್ ಆಡ್ಬೇಕಾದ್ರೆ ನೋಡಿ, ಇಷ್ಟ ಬಂದಿದ್ದ ಕಡೆ ಎಲ್ಲ ಇಡ್ತಾ ಇರ್ತಾರೆ, ಹೆಂಗೋ ಗೆದ್ದುಬಿಟ್ಟೆ ಅಂತಾರೆ. ಮಕ್ಕಳೆಲ್ಲ ಬಿಡು ಹೋಗ್ಲಿ ಅಂದ್ಬಿಟ್ಟು ಗೆಲ್ಲಿಸ್ಬಿಡ್ಬೋದು, ಕ್ಷಮಿಸ್ಬಿಡ್ಬೋದು. ಕೆಲವರು ದೊಡ್ಡವರಾಗಿರ್ತಾರೆ, ಕತ್ತೆಗೆ ವಯಸ್ಸಾಗಿರ್ತದೆ, ಅವನು ಇಷ್ಟ ಬಂದಂಗೆಲ್ಲ ಇಡ್ತಾ ಇರ್ತಾನೆ. ಇವನನ್ನು ತಿಕ್ಲಾಟ ಅಂತ ಕರೀತಾರೆ. ಮಕ್ಕಳಾಡಿದ್ರೆ ಮಕ್ಕಳಾಟ ಕ್ಷಮಿಸ್ಬಿಡ್ಬೋದು, ಬಟ್ ದೊಡ್ಡವ್ರು ಆಡಿದ್ರೆ ಇದು ತಿಕ್ಲಾಟ. ಇದನ್ನು ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ, ಕ್ಷಮಿಸ್ಲೂಬಾರ್ದು ಇದನ್ನು. ಇನ್ನು ಗೊತ್ತಿರೋರು ಯಾರ್ಯಾರ ಆಟದಲ್ಲಿ ಗೊತ್ತಿದೆ, ಮೊದಲು ನಿಯಮಗಳು ತಿಳ್ಕೊಂಬಿಟ್ರೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅನ್ನೋದೇನಾದ್ರು ಗೊತ್ತಾಗ್ಬಿಡ್ತು ಅಂದರೆ, ನಿಸರ್ಗನೇ ನಿಮಗೆ ಆಡ್ತಾ 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 ಮೊದಲನೇ ಅವಾರ್ಡ್ ಕೊಡ್ತದೆ, ಇವರೇ ಗುಡ್ ಪ್ಲೇಯರ್. ಫಸ್ಟ್ ಅವಾರ್ಡ್ ಇವರೇ ಗುಡ್ ಪ್ಲೇಯರ್. ನೆಕ್ಸ್ಟ್ ಆಡ್ತಾ 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 2ನೇ ಅವಾರ್ಡ್ ಕೊಡ್ತದೆ ನಿಸರ್ಗ, ಇವರೇ ಗ್ರೇಟ್ ಪ್ಲೇಯರ್. ನೀನಿವಾಗ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ಗೆ ಬಂದಿದೆಯಾ ಅಂದ್ಬಿಟ್ಟು ನಿಸರ್ಗ ಆಶೀರ್ವಾದ ಮಾಡ್ತದೆ, ಒಂದು ಅವಾರ್ಡ್ ಕೊಡ್ತದೆ, ಇವರೇ ಗ್ರೇಟ್ ಪ್ಲೇಯರ್. ಮತ್ತೆ ಆಡ್ತಾ 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 ನಿಸರ್ಗ 3ನೇ ಅವಾರ್ಡ್ ಕೊಡ್ತದೆ, ಇವರೇ ಮಾಸ್ಟರ್ ಅಥವಾ ಇವರ ಜೀನಿಯಸ್. ನೀನು ಇವಾಗ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿದೆಯಾ, ನಿನಗೆ ಖಂಡಿತವಾಗ್ಲೂ 3ನೇ ಅವಾರ್ಡು ಯೋಗ್ಯತೆ ಅರ್ಹತೆ ಇದೆ, ನೀನು ತಗೊಳ್ಳೇಬೇಕು ಅಂತ ಬೇಡ ಬೇಡ ಅಂದರೂ ಕೊಟ್ಟೆ ಕೊಡ್ತದೆ ನಿಸರ್ಗ. ಯಾರೋ ಮನುಷ್ಯ ಕೊಡೋ ಅವಾರ್ಡು ಉಪಯೋಗಕ್ಕಿಲ್ಲ, ನಿಸರ್ಗ ಕೊಡೋ ಅವಾರ್ಡು, ಭಗವಂತ ಕೊಡೋ ಅವಾರ್ಡು, ಇದು ಶಾಶ್ವತವಾದದ್ದು. ಮನುಷ್ಯ ಕೊಡೋದು ಶಾಶ್ವತ ಇಲ್ಲ, ಅದು 2 ದಿವಸ ಇರ್ತದೆ, ತುಕ್ಕಿಡ್ದು ಹೋಗ್ಬಿಡ್ತದೆ, ನಾಳೆ ಡಸ್ಟ್ಬಿನ್ಗೆ ಹಾಕಿ ತಿಪ್ಪೆಗುಂಡಿಗೆ ಬಿಸಾಕ್ತೀರಿ. ಮನುಷ್ಯ ಕೊಡೋದು ಯಾವುದು ಶಾಶ್ವತ ಇಲ್ಲ, ನಿಸರ್ಗ ಭಗವಂತ ಕೊಡೋದು ಶಾಶ್ವತ, ಪರ್ಮನೆಂಟಾಗಿ ಉಳಿದಿರ್ತದೆ. ಅದಕ್ಕೋಸ್ಕರ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಬಂದು ಇನ್ನೊಂದು ಬ್ರಹ್ಮಾಸ್ತ್ರ ಏನು ಅಂದರೆ, ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಯಾರಿಗೆ ಈ ಒಂದು
ಸಾಮಾಜಿಕ ವ್ಯವಸ್ಥೆಗಳು ಗೊತ್ತು, ವ್ಯಾಪಾರ ವ್ಯವಹಾರದ ವ್ಯವಸ್ಥೆಗಳು ಗೊತ್ತು, ಜೀವನದ ವ್ಯವಸ್ಥೆಗಳು ಗೊತ್ತು, ಅದರ ರೀತಿ ನೀತಿಗಳೇನು, ವಿಧಿವಿಧಾನಗಳೇನು, ಅದರ ನಿಯಮಗಳೇನು, ಇದನ್ನೆಲ್ಲ ತಿಳ್ಕೊಂಡವನು ಅದ್ಭುತವಾಗಿ ಆಟ ಆಡ್ತಾನೆ. ಸೂಪರ್ ಸ್ಟಾರ್ ಅವನು. ಹಂಗಾಗಿರೋದ್ರಿಂದ ಈ 2 ಬ್ರಹ್ಮಾಸ್ತ್ರಗಳನ್ನು ನೀವೆಲ್ಲರೂ ಕೂಡ ಮೊದಲು ಈ ಬ್ರಹ್ಮಾಸ್ತ್ರಗಳನ್ನು ಆವಾಹನೆ ಮಾಡ್ಕೊಳ್ಬೇಕು. ನಿಮ್ಮ ಮನಮಸ್ತಿಷ್ಕದಲ್ಲಿ ನಾನು ಹೇಳೋ ಈ 2 ಬ್ರಹ್ಮಾಸ್ತ್ರಗಳ ಆವಾಹನೆ ಆದರೆ ಅದ್ಭುತವಾಗಿ ಬೆಳೆಯೋದಕ್ಕೆ ಸಾರ್ಥಕವಾಗ್ತದೆ. ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಬೇಕಿರುವಂತಹ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ, ನಿರ್ಮಿಸ್ಕೊಳ್ಳೋದಕ್ಕೆ, ಸೃಷ್ಟಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಬೇಕಾದಂತಹ ಲೈಫ್ ಸ್ಟೈಲನ್ನು ನೀವು ಬದುಕಬಹುದು ಇದು 2 ಬ್ರಹ್ಮಾಸ್ತ್ರಗಳಿದ್ದರೆ. ಯಾರ ಹತ್ರ ಈ ಬ್ರಹ್ಮಾಸ್ತ್ರಗಳಿಲ್ಲ ಅವ್ರು ಪಾಪ ಸುಮ್ಮನೆ ಅಲಿತಾನೆ ಇರ್ತಾರೆ, ನಾಯಿ ಅಲ್ದಂಗೆ ಅಲಿತಾ ಇರ್ತಾರೆ. ಬೀದಿ ನಾಯಿ ಪಾಪ ಊಟಕ್ಕೋಸ್ಕರ ಯಾರೋ ಕುರೋ 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 ಅಂತ ಕರೀತಾರೆ, ಕೊಡ್ತಾರೇನೋ ಅಂತ ಹೋದರೆ ಪಾಪ ಕೊಡೋದಿಲ್ಲ. ಅವರು ಯಾವುದೋ ಒಂದು ರೊಟ್ಟಿ ಪೀಸ್ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ, ತಿನ್ಬಿಟ್ಟು ಕುತ್ಕೊಂಡಿರ್ತದೆ. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಕೊಡಲೇ ಇಲ್ಲ. ಒಂದು ರೊಟ್ಟಿ ಪೀಸ್ಗೋಸ್ಕರ ಸಾಯಂಕಾಲದವರೆಗೂ ಕೂತ್ಕೊಂಡಿತ್ತು. ಎಲ್ಲೋ ಬೇಕ್ರಿ ಹತ್ರ ಟೀ ಕಾಫಿ ಬನ್ನು ಅವು ಇವು ತಿಂತಾ ಇರ್ತಾರೆ, ಕೊಡ್ಬೋದೇನೋ ಅಂತ ನಿಂತ್ಕೊಂಡಿರ್ತದೆ, ಕೊಡಲ್ಲ. ಹಸ್ಕೊಂಡು ಹಂಗೆ ಮಲ್ಕೋತದೆ. ಅದೇ ರೀತಿನೇ ಮನುಷ್ಯರು ಏನು ಮಾಡ್ತಾರೆ, ಯಾರಿಗೆ ಇದು 2 ಗೊತ್ತಿಲ್ಲ ಬ್ರಹ್ಮಾಸ್ತ್ರಗಳು, ಅವನೇನು ಮಾಡ್ತಾನೆ, ಬೀದಿ ನಾಯಿ ಥರ ಅಲಿತಾನೆ ಇರ್ತಾನೆ ಪಾಪ, ಅಲಿತಾ ಇರ್ತಾನೆ. ಅಲ್ಲೆಲ್ಲೋ ಹೋದರೆ ಲಾಭ ಆಗ್ಬಿಡ್ಬೋದು, ಇಲ್ಲೆಲ್ಲೋ ಹೋದರೆ ಲಾಭ ಆಗ್ಬಿಡ್ಬೋದು, ಇಲ್ಲ ಹಾಕ್ಬಿಟ್ರೆ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲಲ್ಲಿ ಫಸ್ಟು ಬಂದಿರೋದು ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟ್ ಲರ್ನಿಂಗ್, ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ಕರಗತ ಮಾಡೋಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಆದರೂ ಕೂಡ ಈ ಇನ್ವೆಸ್ಟ್ಮೆಂಟ್ ನಿನ್ನ ಹತ್ರ ಎಷ್ಟಿದೆ, ನಿನ್ನ ಯೋಗ್ಯತೆ ಏನು, ಅರ್ಹತೆ ಏನು, ನೀನು 1000 ರೂಪಾಯಲ್ಲಿ ಬದುಕ್ತಾ ಇದೆಯಾ, ಲಕ್ಷ ರೂಪಾಯಲ್ಲಿ ಬದುಕ್ತಾ ಇದೆಯಾ, ಕೋಟಿ ರೂಪಾಯಲ್ಲಿ ಬದುಕ್ತಾ ಇದೆಯಾ, ನಿನ್ನ ಹತ್ರ ಎಷ್ಟಿದೆ. ಮೊದಲು ಹಣದ ಮೇಲೆ ಡಿಪೆಂಡು. ಎರಡನೇದು ಏನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ, ನಿನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ, ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ನಿನಗೆ ಅದ್ರ ಬಗ್ಗೆ ಏನಾದರೂ ತಿಳುವಳಿಕೆ ಇದೆಯಾ, ಇದನ್ನು ತಿಳ್ಕೊಳ್ಬೇಕು. ಕೆಲವರು ಎಕ್ಸ್ಪೀರಿಯನ್ಸ್ ಇರುತ್ತೆ, ಹಂಗಾಗಿರೋದ್ರಿಂದ ಬಿಸ್ನೆಸ್ಸಿಗೆ ಬರ್ತಾರೆ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅವನಿಗೆ, ಸುಮ್ಮನೆ ಯಾವುದೋ ಎಲ್ಲೋ ಯೂಟ್ಯೂಬಲ್ಲಿ ನೋಡ್ದ, ಫೇಸ್ಬುಕ್ಕಲ್ಲಿ ನೋಡ್ದ, ಬಂದ, ಸಂಪೂರ್ಣವಾಗಿ ಸುಟ್ಟು ನಾಶ ಮಾಡ್ಕೊಂಡ. ಈ ಕೊಳ್ಳೆ ಹೊಡೆದ ಮೇಲೆ ಊರು ಬಾಕ್ಲು ಹಾಕಿದ್ರು ಅಂತಾರಲ್ಲ, ಆ ರೀತಿ ಇಲ್ಲಿ ನನ್ನ ಹತ್ರ ಬರೋರೆಲ್ಲ ಅವರೇ ಪಾಪ. ಇರೋರು ಯಾರು ಬರ್ತಾರೆ, ಎಲ್ಲ ಇಲ್ಲದೇ ಇರೋರೇ ಬರೋದು. ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಊರು ಬಾಕ್ಲು ಹಾಕಿದ್ರು. ಸೊ ಹಂಗಾಗಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂದಂಗೆ ಎಲ್ಲ ಕಳ್ಕೊಂಡ್ಮೇಲೆ ಬರ್ತಾರೆ, ಗುರೂಜಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಮೊದಲೇ ಮುನ್ನೆಚ್ಚರಿಕೆ ಗೊತ್ತಿಲ್ಲ, ಹೇಗೆ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ಕಳ್ಕೊಂಬಿಡೋದು. ಕಳ್ಕೊಂಡ್ಮೇಲೆ ನನಗೆ ಇತ್ತೀಚೆಗೆ ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಯಾರೋ ಬಂದಿದ್ದ, 4 ವರ್ಷದಲ್ಲಿ 62 ಕೋಟಿ ಸಾಲ ಮಾಡ್ಕೊಂಡವನೆ. 1 ರೂಪಾಯಿ ಬ್ಯಾಕಪ್ ಇಲ್ಲ, ಅಂದರೆ ಸ್ವಂತ ಸೈಟು, ಮನೆ, ಜಮೀನು, ಒಡವೆ ಗಿಡವೆ ಏನೂ ಇಲ್ಲ. 400 ಎಕರೆ ಜಮೀನ್ದಾರ, 400 ಎಕರೆನೂ ಮಾರ್ಬಿಟ್ಟವನೆ. ಆ 62 ಕೋಟಿ ಸಾಲ ಹೆಂಗೆ ಇಸ್ಕೊಂಡಿರೋದು ಅಂತಂದರೆ, ನೋಡಿ ನನಗೆ ಮನೆ ಐತೆ, ಜಮೀನು ಐತೆ, ಸೈಟ್ ಐತೆ, ಆ ಟ್ರಾವೆಲ್ಸ್ ನಂದು, ಈ ಲಾರಿ ನಂದು, ಈ ಅಪಾರ್ಟ್ಮೆಂಟ್ ನಂದು, ಈ ಮಾಲ್ ನಂದು ಅಂತ ಅನ್ಕೊಂಡು ಎಲ್ಲರ ಹತ್ರ ಈಸ್ಕೊಂಡು ಅವ್ನು ಶ್ರೀಮಂತನೇ. ಬಟ್ ಈಗಿಲ್ಲ, ಮಾರ್ಬಿಟ್ಟವನೆ. ಈಸ್ಕೊಂಡು 4 ವರ್ಷದಲ್ಲಿ ಒಂದು 3-4 ದೊಡ್ಡ ಬಿಸ್ನೆಸ್ ಕೈ ಹಾಕಿ 1 ರೂಪಾಯಿ ಇಲ್ದಂಗೆ ಎಲ್ಲ ಸರ್ವನಾಶ ಮಾಡ್ಕೊಂಡು ಬಂದವನೆ. ಕಾರಣ ಏನು, ಅಲ್ಲಿ ತೋರಿಸಿ ಕೊನೆಗೆ ಸಾಲ ಕೊಟ್ಟವರೆಲ್ಲ ಕೇಳಕ್ಕೆ ಹೋದ್ರೆ ಆ ಬಿಲ್ಡಿಂಗ್ ಮಾರ್ಬಿಟ್ಟವನೆ, ಆ ಜಮೀನು ಮಾರ್ಬಿಟ್ಟವನೆ, ಆ ಸೈಟ್ ಮಾರ್ಬಿಟ್ಟವನೆ. ಅವನ ಹತ್ರ ಒಡವೆನೂ ಇಲ್ಲ, ಹಾಕೊಳ್ಳೋಕೆ ಬಟ್ಟೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನಿರೋ ಮನೆಗೆ ಅವನು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡ್ತಾವನೆ. ಸೊ ಈ ರೀತಿ ಅಂದರೆ ಹೈಯೆಸ್ಟ್ ನಾನು ಹೇಳ್ತಾ ಇರೋದು ಇದನ್ನೇನು ಕೇಳಿದೆ ಅಂದರೆ, 4 ವರ್ಷದಲ್ಲಿ 62 ಕೋಟಿ ಸಾಲ ಮಾಡ್ಕೊಂಡಂಥ ಮಹಾನ್ ಭಾವ ಅವನು. ಈ ರೀತಿ ಯಾಕಾಗುತ್ತೆ, ಯಾಕೆ ಬೀಳ್ತಾರೆ ಅಂತಂದರೆ, ಪ್ಲ್ಯಾನ್ ಇಲ್ಲ. ಮರ ಕಟ್ ಮಾಡೋಕ್ಕೆ 5 ನಿಮಿಷ ಅಂದರೆ ಅದನ್ನು ಶಾರ್ಪ್ ಮಾಡೋಕ್ಕೆ 10 ನಿಮಿಷ ಅಂತೆ. ಅಂದರೆ ಯಾವಾಗಲೂ ಬಿಸ್ನೆಸ್ಸಿಗೆ ಬರಬೇಕಾದ್ರೆ, ಅಥವಾ ನೀವು ಬಿಸ್ನೆಸ್ಸಿಗೆ ಬಂದಿದ್ರೆ, ನೆಕ್ಸ್ಟ್ ನೀವು ಈ ಒಂದು ವಿಡಿಯೋ ನೋಡಿದ ನಂತರ ಯಾವಾಗಲೂ 3 ಪ್ಲ್ಯಾನ್ಗಳು ರೆಡಿ ಇಟ್ಕೊಂಡಿರಿ. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ಪ್ಲ್ಯಾನ್ ಎ ಅಲ್ಲೇ ಸಕ್ಸಸ್ ಆಗ್ಬಿಡ್ಬೇಕು, ಅದು ಫೇಲ್ಯೂರ್ ಆಗಂಗೆ ಇಲ್ಲ, ಅದರಲ್ಲೇ ಸಕ್ಸಸ್ ಆಗ್ಬಿಡ್ಬೇಕು. ಆ ರೀತಿ ಪ್ಲ್ಯಾನ್ ಎಗಳನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ಏನೋ ಪರಿಸ್ಥಿತಿ, ಮನಸ್ಥಿತಿ, ವಾತಾವರಣ ಏರುಪೇರು ಆಗ್ತದೆ. ಆದ್ದರಿಂದ ಏನಾದರೂ ಏರುಪೇರಾದರೆ ಪ್ಲ್ಯಾನ್ ಬಿ ಯಲ್ಲಾದರೂ ನೀವು ಸಸ್ಟೈನ್ ಆಗಬೇಕು, ನೀವು ಸರ್ವೈವ್ ಆಗಬೇಕು. ಅದರಿಂದ ಪ್ಲ್ಯಾನ್ ಎ ವರ್ಕೌಟ್ ಆಗಲಿಲ್ಲ ಅಂದರೆ ಬಿನಾದರೂ ನಿಮಗೆ ಉಳಿಸ್ಬೇಕು. ಅಕಸ್ಮಾತ್ ಬಿನೂ ಉಳಿಸ್ಲಿಲ್ಲ, ಅದು ಉಳಿಸುತ್ತೆ, ಆ ಬಿ ಗಂಟ ಹೋಗಲೇಬಾರ್ದು. ಇದೇನಿದ್ರು ಬ್ಯಾಕಪ್ ಇದ್ದಂಗೆ. ಕರೆಂಟ್ ಹೋದರೆ UPS ಥರ ಕೆಲಸ ಮಾಡೋಕ್ಕೆ ಪ್ಲ್ಯಾನ್ ಬಿ. ಪ್ಲ್ಯಾನ್ ಸಿ ಅದಂತೂ
1000% ಗ್ಯಾರಂಟಿ, 100 ಅಲ್ಲ, 1000% ಗ್ಯಾರಂಟೆಡ್ ರಿಸಲ್ಟ್ ಕೊಡ್ತದೆ. ಅದಕ್ಕೆ ಪ್ಲಾನ್ ಸಿ. ಇದು ಅಲ್ಟಿಮೇಟ್ ಲೆವೆಲ್. ಇದನ್ನ ಎಲ್ಲರೂ ಕೂಡ ಪ್ಲಾನ್ ಎ ಬಿ ಸಿ ಅಂತ ರೆಡಿ ಮಾಡಿಕೊಂಡು ನೀವು ಬಿಸ್ನೆಸ್ಗೆ ಬಂದರೆ ಎಕ್ಸ್ಟ್ರಾ ಆರ್ಡಿನರಿ ನೀವು ಬಿಸ್ನೆಸ್ಸಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಬಟ್ ಕೆಲವರಿಗೆ ಈ ಬಿಸ್ನೆಸ್ ಪ್ಲಾನನ್ನು ಮಾಡೋದಿಲ್ಲ. ಬಿಸ್ನೆಸ್ಗೆ ಬರೋವಂಥವ್ರು 100ಕ್ಕೆ 90 ಜನ ಕೇವಲ ಅಭಿಮನ್ಯು ಥರ ಹುಚ್ಚು ಧೈರ್ಯ, ಮೊಂಡು ಧೈರ್ಯ, ಅದೇನದು ಓವರ್ ಕಾನ್ಫಿಡೆಂಟಲ್ಲಿ ಬರ್ತಾರೆ. ಸೀದಾ ಒಳಗೆ ನುಗ್ಗಿಬಿಡ್ತಾರೆ, ಚಕ್ರವ್ಯೂಹದೊಳಗಡೆ ಪೀಸ್ ಪೀಸ್ ಆಗ್ಬಿಡ್ತಾರೆ, ತುಂಡಾಗಿ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಹೊರಗೆ ಬರೋದು ಗೊತ್ತಿಲ್ಲ, ಹೋದ್ರು ಒಳಗಡೆ ಸತ್ರು, ಪೀಸ್ ತುಂಡಾಗಿ ಕತ್ತರಿಸ್ಬಿಟ್ರು. ಒಬ್ಬೊಬ್ರು ಒಂದೊಂದು ಈಟಿ ಹಾಕಿ ಚುಚ್ಚಿರೋದು ದೇಹದ ಆರ್ಪಾರ ಆಗ್ಬಿಟ್ಟೈತೆ. ಜೋಶಲ್ಲಿ ಹೋಗಿದ್ದು ಅಂದ್ರೆ ಉತ್ಸಾಹದಾಗಿ ಸೀದಾ ನುಗ್ಬಿಟ್ಟ. ಫಸ್ಟ್ ಗೇರಲ್ಲಿ, ಸೆಕೆಂಡ್ ಗೇರ್ ಹಾಕೋದು ಗೊತ್ತಿಲ್ಲ, ಥರ್ಡ್ ಗೇರ್ ಹಾಕೋದು ಗೊತ್ತಿಲ್ಲ, ಫೋರ್ತ್ ಗೇರ್ ಗೊತ್ತಿಲ್ಲ, ರಿವರ್ಸ್ ಗೇರು ಗೊತ್ತೇ ಇಲ್ಲ. ಅದು ಗೊತ್ತಿರೋನು ಒಬ್ಬನಿಗೆ ಮಾತ್ರ, ಅರ್ಜುನನಿಗೆ. ಚಕ್ರವ್ಯೂಹವನ್ನ ನುಗ್ಗಿ ಅದೆಲ್ಲ ಎದುರಾಳಿಗಳನ್ನ ಸೋಲಿಸಿ ಹೆಂಗ್ ಹೊರಗಡೆ ಬರೋದು ಅಂತ, ಯಾರ್ಯಾರಿಗೆ ಹೆಂಗೆ ಯಾಮಾರಿಸ್ಬೇಕು, ಹೆಂಗೆ ಕಣ್ಣು ತಪ್ಪಿಸ್ಬೇಕು, ಎಲ್ಲಿ ನುಸುಳಬೇಕು, ಎಲ್ಲಿ ಗರ್ಜಿಸಬೇಕು, ಎಲ್ಲಾ ಗೊತ್ತಿರೋದ್ರಿಂದ ಅವನಿಗೆ ಗೊತ್ತಿತ್ತು. ಟೂವೇ ಎಂಟ್ರಿ ಆದ, ಎಕ್ಸಿಟ್ ಕೂಡ ತಿಳ್ಕೊಂಡ. ಅದಕ್ಕೋಸ್ಕರ ಬಂದ. ಇವನ್ ಅಭಿಮನ್ಗೆ ಎಕ್ಸಿಟ್ ಆಗೋದೇ ಗೊತ್ತಿಲ್ಲ, ಸೀದಾ ನುಗ್ದ, ಎಕ್ಕುಟ್ಟೋಗ್ಬಿಡ್ತು, ಸಂಪೂರ್ಣವಾಗಿ ಕಳ್ಕೊಂಬಿಟ್ಟ. ₹1 ಇಲ್ಲ, ಪೀಸ್ ರೂಪಾಯಿ ಬಿಟ್ಬಿಡಿ, ದೇಹನೇ ಇಲ್ಲ ಅಲ್ಲಿ. ಅವನ ದೇಹ ನೋಡ್ತೀನಿ, ಅಂತ್ಯಕ್ರಿಯೆ ಮಾಡೋಕ್ಕೆ ದೇಹನೂ ಇಲ್ಲ, ಹಂಗೆ ಕೊಂದಾಕ್ಬಿಟ್ಟವ್ರೆ. ಅದೇ ಥರನೇ ಪ್ಲಾನ್ ಇಲ್ದರೆ ಬರೋರೆಲ್ಲ ಅವ್ರ ಹೆಸರುಗಳನ್ನು ನಾನು ಕಟ್ಟಿರೋದು ಅಭಿಮನ್ಯು ಅಂತ. ವೀರ ಧೀರ ಶೂರ, ಓ ಇಂಥವನ ಮಗ ಏನು ಅದ್ಭುತವಾಗಿ ಹೊಡಿತಾನೆ, ಅರ್ಜುನನ ಮಗ, ಅವನಿಗಿಂತ ಅಪ್ಪನ ಮೀರಿಸ್ತಾನೆ ಅಂತ. ಎಲ್ಲಿ ಮೀರಿಸ್ತಾ? ಸೀದಾ ಶಿವನ ಪಾದ ಸೇರಿಸ್ಕೊಂಬಿಟ್ಟ. ಇನ್ನು ಯುವಕ ಇದ್ದಾಗಲೇ ಶಿವನ ಪಾದ ಸೇರ್ಕೊಂಡ. ಹಂಗೆ ಬಿಸ್ನೆಸ್ಸಲ್ಲಿ ಪ್ಲಾನ್ ಇಲ್ದರೆ ಚಕ್ರವ್ಯೂಹ ಇದ್ದಂಗೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಬಿಸ್ನೆಸ್ಸು ಕೂಡ ಚಕ್ರವ್ಯೂಹ ಇದ್ದಂಗೆ. ಇಲ್ಲಿ ಎಂಥ ದೊಡ್ಡ ಘಟಾನುಘಟಿಗಳು, ದಿಗ್ಗಜರು ಅವರೇ ಸೋತೋಗ್ಬಿಡ್ತಾರೆ. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಕೂತ್ಕೊಂಡು, ಇಲ್ಲ ನಾನು ಸೋತಿಲ್ಲ ಅಂತ ತಿಳ್ಕೊಳ್ಳೋರು ಎಷ್ಟೋ ಜನ. ದಿಗ್ಗಜರುಗಳೇ ಬಿದ್ದೋಗ್ಬಿಡ್ತಾರೆ, ಅವರೇ ಸೋತೋಗ್ಬಿಡ್ತಾರೆ. ಅಂದ್ರೆ ಇನ್ನು ಎಳೆ ಕಿಸ್ಲೆಗಳು ಎಲ್ಲಿಂದ ಬೆಳೀತಾರೆ? ಖಂಡಿತವಾಗ್ಲೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಎಚ್ಚರಿಕೆ, ಜಾಗೃತಿ. ಬಿಸ್ನೆಸ್ಸಲ್ಲಿ ಬೇಕಾಗಿರೋದು ಅಲರ್ಟ್ನೆಸ್. ಇದು ಬಹಳ ಇಂಪಾರ್ಟೆಂಟ್. ಆ ಅಲರ್ಟ್ನೆಸ್ ಇದ್ದಾಗ ಮಾತ್ರ ಪ್ಲಾನ್ ಎ ಬಿ ಸಿ ವರ್ಕೌಟ್ ಆಗ್ತದೆ. ಈ 3 ಪ್ಲಾನ್ ಇರಲೇಬೇಕು. ಏನಾದರೂ ಬಿದ್ದರೆ ಏನು ಮಾಡಬಹುದು ಅದು ಪ್ಲಾನ್ಗಳು ನಮಗೆ ಗೊತ್ತಿಲ್ಲ. ಏನೋ ಒಂದು ಮಂಡ ಧೈರ್ಯದ ಮೇಲೆ ಹೆಂಡತಿ ಹತ್ರ ಒಡವೆ ಗಿಡವೆ ಎಲ್ಲ ಈಸ್ಕೊಂಬಂದು, ಯಾರೋ ಒಂದು ಚಿಕ್ಕ ಹುಡುಗ, ಒಂದು ಹುಡುಗನ ಕತೆ ಹೇಳ್ತೀನಿ. ಚಿಕ್ಕ ಹುಡುಗ ಅಂದರೆ ಒಂದು 24-25 ವರ್ಷ. ಅವ್ರ ಅಪ್ಪ ಅಮ್ಮನಿಗೆ ಗೌರ್ಮೆಂಟ್ ಕೆಲಸ, ಇಬ್ರು. ಅಪ್ಪನಿಗೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆಗಿಲ್ಲ, ಅದೇನೋ VRS ತಗೊಳ್ತಾರೆ ಆ ಥರ. ಇನ್ನೂ ಒಂದು 4-5 ವರ್ಷ ಇದ್ದಂಗೆ ತಗೊಂಬಿಟ್ಟ. ಒಂದು 70 ಲಕ್ಷ ದುಡ್ಡು ಬಂತು. ಅಮ್ಮನ್ನು ಕೆಲ್ಸಕ್ಕೆ ಬಿಡಿಸ್ಬಿಟ್ಟ. ಅವಳಿಗೆ ಇನ್ನೂ 8 ವರ್ಷ ಆಯ್ತು ಅಮ್ಮನಿಗೆ. ಅವಳನ್ನು ಕೆಲ್ಸಕ್ಕೆ ಬಿಡಿಸ್ಬಿಟ್ಟು ಅವಳದು ಒಂದಷ್ಟು ದುಡ್ಡು ಬಂತು. PF ಅವು ಇವು ಏನೇನೋ ದುಡ್ಡುಗಳೆಲ್ಲ ಬಂತು. ₹1.25 ಕೋಟಿ. ಈಗ ಅಪ್ಪ ಅಮ್ಮನಿಗೆ ಬಲವಂತ ಮಾಡ್ತಾವನೆ, 3 ಕೋಟಿ ನನಗೆ ಇನ್ವೆಸ್ಟ್ ಮಾಡಕ್ಕೆ ಕೊಡಿ, ನಾನು ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇನ್ವೆಸ್ಟ್ ಮಾಡಕ್ಕೆ ಕೊಡಿ ಅಂತ. ಅದರಲ್ಲಿ ಅವರಮ್ಮ ನನ್ನ ಶಿಷ್ಯೆ ಅಂದರೆ ನನ್ನ ಫಾಲೋವರ್, ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬಹಳ ವರ್ಷಗಳಿಂದ ನೋಡ್ತಾ ಇದ್ಲು. ಒಂದ್ಸಲ ಅವ್ರ ಯಜಮಾನ್ರಿಗೆ ಕರ್ಕೊಂಬಂದ್ರು. ಮಗನ ಕರ್ಕೊಂಬಮ್ಮ ಜೊತೆಲಿ ಅಂದೆ. ಕರ್ಕೊಂಬಂದು, ಏನು ಬಿಸ್ನೆಸ್ ಮಾಡ್ತೀಯಪ್ಪ? 24 ವರ್ಷ, ಇನ್ನು ಮೀಸೆ ಬಂದಿಲ್ಲ ಅವನಿಗೆ ನೆಟ್ಟಾಗಿ. ₹3 ಕೋಟಿ ಬಿಸ್ನೆಸ್ ಬೇಕಂತೆ. ಏನು ಮಾಡ್ತೀಯಪ್ಪ? ಹಿಂಗೆ ಮಾಡ್ತೀನಿ ಅಂತ. ಏನು ಕೆಲಸ ಗೊತ್ತೋ ನಿನಗೆ? ಹೆಂಗೆ ಗೊತ್ತೋ ಎಕ್ಸ್ಪೀರಿಯನ್ಸ್? ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀನಿ. ನೀನು ಏನೇ ಮಾಡಿದ್ರು, ಈಗ ನೀನು ಎಲ್ಲಾದರೂ ಕೆಲ್ಸಕ್ಕೆ ಹೋದರೆ ಎಷ್ಟು ಬರ್ತದೆ ಸಂಬಳ? ಅವನೊಂದು ₹30,000 ಬರ್ತದೆ. ₹30,000ನ ನಾಳೆ ದಿವಸ ಅದು ಜಾಸ್ತಿ ಆಗ್ಬೋದು, ₹40,000 ಅಂತ ಇಟ್ಕೊ. 40 ಇಂಟು 1 ವರ್ಷಕ್ಕೆ 2 ತಿಂಗಳು ಬಿಟ್ಬಿಡು, 10 ತಿಂಗಳು, ₹4 ಲಕ್ಷ. 2 ವರ್ಷದ ಇನ್ವೆಸ್ಟ್ಮೆಂಟ್ ಮಾಡು. 8 ಲಕ್ಷ ರೂಪಾಯಿಂದ ಶುರು ಮಾಡು. ನೀನು ಬಿಸ್ನೆಸ್ಸಲ್ಲಿ ಬೆಳಿತೀಯ. 3 ಕೋಟಿ ಎಲ್ಲ ಶುರು ಮಾಡಬೇಡಪ್ಪ ಅಂತ ಹೇಳ್ಕೊಡು. ನಾನು ಹೇಳೋದಿದೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಏನಂತಂದರೆ, ಫಸ್ಟು ನಿಮ್ಮ ಯೋಗ್ಯತೆ ಅರ್ಹತೆಗಳನ್ನು ತಿಳ್ಕೊಳ್ಳಿ. ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ. ಯಾರಾದರೂ ಅದ್ರ ಬಗ್ಗೆ ಅಟ್ಲೀಸ್ಟ್ ಡೀಪ್ ನಾಲೆಡ್ಜ್ ಇದೆಯಾ? ಇಲ್ಲ. ಡೀಪ್ ನಾಲೆಡ್ಜ್ ಅಲ್ಲ, ನಾರ್ಮಲ್ ನಾಲೆಡ್ಜು ಕೂಡ ಇಲ್ಲ ಅವನಿಗೆ. ಸಾಮಾನ್ಯ ಜ್ಞಾನನೂ ಇಲ್ಲ. ಎಲ್ಲೋ ಇನ್ಸ್ಪೈರ್ ಆದ, ಇನ್ನೊಬ್ಬರಿಂದ ಪ್ರಭಾವಗೊಂಡು ಏನು ಮಾಡ್ದ, ನಾನೇನೋ ಈ ಬಿಸ್ನೆಸ್ ಮಾಡ್ಬಿಡ್ತೀನಿ, ಅದು ಇದು ಅಂಥೇಳಿ ತಿಳ್ಕೊಂಡು ಒಂದು ಪ್ಲಾಂಟ್ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಬಂದವನೇ. ಬಿಸ್ನೆಸ್ಸಲ್ಲಿ ಐಡಿಯಾ ಇಲ್ಲ. ಆ ಶೆಡ್ಡನ್ನು ಹೇಗೆ ಕಟ್ಟಬೇಕು,
ಯಾವ್ಯಾವ ಮಿಷಿನ್ ತಂದು ಹಾಕಬೇಕು, ಎಷ್ಟು ಪ್ರೊಡಕ್ಷನ್ ಕೊಡ್ತದೆ, ಇದನ್ನು ಮಾತ್ರ ಮಾಡಿಟ್ಕೊಂಬಿಟ್ಟವನೆ. ಬಟ್ ದುಡ್ಡು ಹಾಕ್ತಾ ಇದ್ದೀನಿ, ಅದು ವಾಪಸ್ ಬರೋಕ್ಕೆ ಏನು ಮಾಡ್ಬೇಕು ಅದು ಗೊತ್ತಿಲ್ಲ. GST ಎಲ್ಲಿ ತಗೊಳ್ಳೋದು, ಅದಕ್ಕೆ ಲೈಸೆನ್ಸ್ ಏನು ಮಾಡಿಸ್ಬೇಕು, ಎಲ್ಲ ಕಂಪ್ಲೀಟಾಗಿ ಅಕೌಂಟ್ ನಂಬರು, ಪ್ಯಾನ್ ಕಾರ್ಡ್ ಎಲ್ಲ ಇಟ್ಕೊಂಡವನೆ. ಬಟ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಬಂದವನೇ ಹೊರತು ಅದನ್ನು ಗಳಿಸೋಕ್ಕೆ ಬಂದಿಲ್ಲ. ಗೊತ್ತಾಗ್ತಿಲ್ಲ ಅವನಿಗೆ. ಏನು ಹೇಳಿದ್ರು ಅವ್ನು ಕೇಳೋದಕ್ಕೆ ರೆಡಿ ಇಲ್ಲ. ಇಲ್ಲ ಇಲ್ಲ, 8 ಲಕ್ಷ ರೂಪಾಯಿಲಿ ಏನೂ ಬರೋದಿಲ್ಲ, ಅಡ್ವಾನ್ಸ್ ಕೊಡೋಕ್ಕೆ ಆಗಲ್ಲ, 8 ಲಕ್ಷ ರೂಪಾಯಿಲಿ ನಾನೇನು ಮಾಡಲಿ, ಹಾಗೆ ಹೀಗೆ ಅಂತೇಳಿ ಕೊನೆಗೆ ಅವನು ಒಪ್ಪಲಿಲ್ಲ, ಓಡೋಗ್ಬಿಟ್ಟ. ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಈಚೆ ಹೋದ, ಬರಲಿಲ್ಲ. ಇವ್ರ ಅಪ್ಪ ಅಮ್ಮನಿಗೆ ಹೇಳಿದೆ, ದಯವಿಟ್ಟು ನೀವು ಕಷ್ಟಪಟ್ಟು ಗಳಿಸಿರೋ ದುಡ್ಡನ್ನು ನಿಮ್ಮ ಮಗನ ಮೇಲೆ ಹಾಕಬೇಡಿ. ಅವನಿಗೇನೋ ಗೊತ್ತಿಲ್ಲ, ಒಂದು 2 ದಿವಸ ಹಠ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಊಟ ಮಾಡಲ್ಲ, ಇಲ್ಲ ಮನೆಗೆ ಬರಲ್ಲ, ಬಿಟ್ಬಿಡಿ, ಆಮೇಲೆ ಬರ್ತಾನೆ, ತಲೆ ಕೆಡಿಸ್ಕೊಂಬಿಡಿ, ಎಲ್ಲೂ ಹೋಗಲ್ಲ. ಒಂದು 2 ದಿವಸ ಸಾಕ್ತಾರೆ ಫ್ರೆಂಡ್ಸು, ಅಥವಾ ಅವ್ನು ದುಡ್ಡು ಖಾಲಿ ಆಗೋರ್ಗೆ ಇರ್ತಾನೆ, ದುಡ್ಡು ಖಾಲಿ ಆದಮೇಲೆ ಬಂದೇ ಬರ್ತಾನೆ. ನೀವು ಮಗ ಅಂತೇಳಿ ಎಕ್ಸ್ಕ್ಯೂಸ್ ಕೊಡಬೇಡಿ, ನೀವೇನಾದರೂ ದುಡ್ಡು ಕೊಟ್ಟರೆ ಸಂಪೂರ್ಣವಾಗಿ ಸುಟ್ಕೊಂಬತ್ತಾನಷ್ಟೇ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಕಳಿಸಿದ್ರು ಕೂಡ ಕೆಲವರು ಕೇಳಲಿಲ್ಲ. 3 ವರ್ಷ ಆದಮೇಲೆ, ಅಂದರೆ ಈಗ 2025ಕ್ಕೆ ಬಂದರು. ಫಸ್ಟ್ ಮಗ ಬರಲಿಲ್ಲ, ಅವರಿಬ್ಬರು ಬಂದರು. ಬಂದು ಏನಂದರೆ ಹೆಚ್ಚು ಕಡಿಮೆ 3.25 ಕೋಟಿ, 3.25 ಕೋಟಿ, 3 ಕೋಟಿ ಇವ್ರ ದುಡ್ಡು, ಇನ್ನೊಂದು 3.25 ಕೋಟಿ, 1.25 ಕೋಟಿ ಎಕ್ಸ್ಟ್ರಾ ಸಾಲ ಮಾಡಿರೋದು. ಅದರಲ್ಲಿ ಏನೋ ಬಿಸ್ನೆಸ್ ಲಾಸ್ ಆಗೋಯಿತು ಅಂತ ಬಂದರು. ಯಾವುದೂ ಲಾಭ ಮಾಡ್ಕೊಂಡಿಲ್ಲ. ಏನಕ್ಕೆ ಹಿಂಗಾಯಿತು ಅಂದರೆ, ಯೋಗ್ಯತೆ ಅರ್ಹತೆಯನ್ನು ಮೀರಿ ಯಾರ್ಯಾರು ಕಾಲು ಚಾಚ್ತಾರೋ ಹೊರಗಡೆ, ಇವ್ರದೆಲ್ಲ ಕತ್ತರಿಸುವಂಥ ಕ್ರಿಯೆಗಳು, ಅಂದರೆ ಸುಟ್ಟು ಭಸ್ಮ ಮಾಡುವಂಥ ಕೃತ್ಯಗಳು. ವಾಟ್ ಈಸ್ ಸಕ್ಸಸ್ ಅಂತ ನನಗೆ ಯಾರಾದರೂ ಕೇಳಿದ್ರೆ ನಾನು ಹೇಳೋದು ಒಂದೇ ಉತ್ತರ: ನಿಸರ್ಗನ ಅರ್ಥ ಮಾಡ್ಕೊ, ಅದ್ರ ಜೊತೆ ಹೆಜ್ಜೆ ಹಾಕು, ಅದೇ ನಿನ್ನನ್ನು ಬೆಳೆಸುತ್ತೆ, ಅದೇ ನಿನ್ನನ್ನು ಕಾಪಾಡುತ್ತೆ. ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕು, ನೀನು ಸುಟ್ಟು ಭಸ್ಮ ಆಗ್ಬಿಟ್ಟೆ. ಒಂದು ಸಲ ನಿಸರ್ಗ ನಿನ್ನನ್ನು ರಿಜೆಕ್ಟ್ ಮಾಡ್ತು ಅಂದರೆ ಮತ್ತೆ ವಾಪಸ್ ಎಳ್ಕೊಳ್ಳಲ್ಲ. ಆ ಎಳ್ಕೊಂಡು ಬರೋಕ್ಕೆ, ಒಳಗಡೆ ಬಿಡೋರ್ಗೆ ಒಂದೇ ಒಂದು ದಾರಿ ಇರೋದು, ಅದು ಹರಮುನಿದರು ಗುರು ಕಾಯುವ ಅಂತ. ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತ. ಗುರುಗೆ ಮಾತ್ರನೇ ಆ ಶಕ್ತಿ ಇರೋದು. ರಿಜೆಕ್ಟ್ ಆಗ್ಬಿಟ್ಟಿರ್ತಾರೆ, ಎಳ್ಕೊಂಬಂದು ಜುಟ್ಟು ಹಿಡಿದು ಬರೆ ಹಾಕಿ ಒಳಗೆ ಬಿಡ್ತಾನೆ. ದೊಡ್ಡವರು ಹೇಳೋ ಅರ್ಥ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಇದನ್ನೇ ಹೇಳೋದು. ಇದಕ್ಕೆ ಕೆಲವ್ರಿಗೆ ಅರ್ಥ ಹೇಳಕ್ಕೆ ಬರಲ್ಲ, ಬರೀ ಡೈಲಾಗ್ ಹೊಡಿತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಅದರ ಅರ್ಥ ಏನು ಅಂತಂದರೆ, ನಿಸರ್ಗ ಒಂದು ಲಕ್ಷ್ಮಣ ರೇಖೆ ಹಾಕಿದೆ, ಅದರೊಳಗಡೆ ನೀನಿದ್ರೆ ನಿಸರ್ಗನೇ ಬೆಳೆಸುತ್ತೆ, ಕಾಪಾಡುತ್ತೆ. ನಿಸರ್ಗನ ದಾಟ್ಬಿಟ್ರೆ ನೀನು ಎಕ್ಕುಟ್ಟೋದೆ, ನೀನು ಸತ್ತೆ ಅಷ್ಟೇ. ನಿನ್ನನ್ನು ವಾಪಸ್ ತಿರ್ಗ ಕರ್ಕೊಂಬರೋಕ್ಕೆ ಯೋಗ್ಯನೂ ಅಲ್ಲ, ಅರ್ಹನೂ ಅಲ್ಲ. ಸೊ ಈ ರೀತಿ ನನಗೆ ಆ ಲಕ್ಷ್ಮಣ ರೇಖೆಗಳು ಯಾವುದು ಅಂತ ಚೆನ್ನಾಗಿ ಗೊತ್ತು. ಯಾರ್ಯಾರು ಬರ್ತಾರೆ, ನೀನು ಇಲ್ಲಿಂದನೇ ಶುರು ಮಾಡಬೇಕು, ಇಷ್ಟು ಅಮೌಂಟಿಂದನೇ ಮಾಡಬೇಕು. ಏನು ಬಿಸ್ನೆಸ್ ಮಾಡ್ತಾ ಇದೆಯಾ, ಆ ಬಿಸ್ನೆಸ್ ಮಾಡೋದಕ್ಕೆ ನಿನ್ನಲ್ಲಿ ಯಾವ ರೀತಿ ಸ್ಕಿಲ್ ಟ್ಯಾಲೆಂಟ್ ಬೆಳೆಸ್ಕೊಂಡಿದ್ಯಾ, ನೀನು ಎಷ್ಟು ತಿಳ್ಕೊಂಡಿದ್ಯಾ, ಎಷ್ಟು ಕಲ್ತ್ಕೊಂಡಿದ್ಯಾ, ಎಷ್ಟು ಕರಗತ ಮಾಡ್ಕೊಂಡಿದ್ಯಾ. ಅಕಸ್ಮಾತ್ ಗೆಲ್ತೀನಿ ಅಂತ ಹೇಳ್ತಾ ಇದೆಯಪ್ಪ, ಬಹಳ ಸಂತೋಷ, ದೇವ್ರು ಗೆಲ್ಲಿಸ್ಬಿಟ್ಟ ನಿನ್ನ. ಸೋತೋಗ್ಬಿಟ್ಟೆ. ನೆಗೆಟಿವ್ ಮಾತಾಡಬಾರ್ದು ಅಂತ ಹೇಳ್ತೀರಾ, ಬಟ್ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಬೇಕು. ಸೋತೋಗ್ಬಿಟ್ಟೆ, ಏನು ಮಾಡೋದು? ಅಕಸ್ಮಾತ್ ಸೋತೋಗ್ಬಿಟ್ಟೆ, ಅದಕ್ಕೆ ಪ್ಲಾನ್ ಇಲ್ಲ ಅವನ ಹತ್ರ. ಸೋತೋಗ್ಬಿಟ್ಟೆ, ಇಲ್ಲ ಇಲ್ಲ, ನಾನು ಗೆಲ್ತೀನಿ, ಅದು ಸೋಲಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ. ಇಲ್ಲಿ ಬರೋರೆಲ್ಲ ಜೂಜಲ್ಲಾಡಿ ದುಡ್ಡು ಕಳ್ಕೊಂಡಿರೋರು, ಕುದುರೆ ಬಾಲಕ್ಕೆ ಹಾಕಿ ಕಳ್ಕೊಂಡಿರೋರು, ಶೇರ್ ಮಾರ್ಕೆಟ್ಗೆ ಹಾಕಿ ಕಳ್ಕೊಂಡಿರೋರು, ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಂಡಿರೋರು, ಇವ್ರನ್ನೆಲ್ಲ ಬಂದು ಕೇಳಿದ್ರೆ, ನಾನೊಂಥರ ರಿಯಲ್ ಫ್ಯಾಕ್ಟಲ್ಲಿ ನನ್ನ ವೃತ್ತಿಯನ್ನು, ನನ್ನ ಕಾಯಕವನ್ನು ನಾನು ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಂದು ಕೇಳಿದ್ರೆ ಎಲ್ಲರೂ ಒಂದೇ ಉತ್ತರ, ಸೋಲದು ಇಲ್ವೇ ಇಲ್ಲ. ಎಷ್ಟು ಆಕ್ಯುರಸಿಯಾಗಿ ಹೇಳ್ತಾರೆ ಅಂದರೆ, ಜಡ್ಜ್ಮೆಂಟ್ ಅವನೇ ಜಡ್ಜ್ಮೆಂಟ್ ಫೈನಲ್. ಸುಪ್ರೀಂ ಕೋರ್ಟ್ ಅದಕ್ಕೂ ಮೀರಿದ್ದು, ಅದಕ್ಕೂ ಮೀರಿದಂಥ ಕೋರ್ಟ್. ಭಗವಂತ ಜಡ್ಜ್ಮೆಂಟ್ ಕೊಟ್ಟಂಗೆ ಕೊಟ್ಬಿಡ್ತಾರೆ. ಸೋಲದು ಇಲ್ವೇ ಇಲ್ಲ, ಗೆಲ್ತೀನಿ ಅಂತ. ಅಲ್ಲಯ್ಯ, ಗೆಲ್ತೀಯ, ಬಹಳ ಸಂತೋಷ, ನಿನ್ ಕಾನ್ಫಿಡೆಂಟ್ಗೆ. ಸೋತ್ರಿ ಏನ್ ಮಾಡ್ತಿ ಹೇಳೋ? ಹೆಂಗ್ ತೀರಿಸ್ತೀಯ ಸಾಲನ? ಬಡ್ಡಿಗೆ ತಂದಿದ್ಯಾ? ನಿನ್ನ ಹೆಂಡತಿ ಒಡವೆ ಮಾಡಿ ತಂದಿದ್ಯಾ? ಅಡ ಇಟ್ಬಿಟ್ಟು ತಗೊಂಬಂದಿದ್ಯಾ ಒಡವೆನ? ಲೋನ್ಗಿನ್ ತಗೊಂಡಿದ್ಯಾ? ಅದನ್ನ ಸೋತ್ರೆ ಹೆಂಗ್ ಮಾಡ್ತೀಯ? ಆ ಸೋಲು ಅನ್ನೋದನ್ನ ಅವ್ರು ತಗೊಳ್ಳೋದೇ ಇಲ್ಲ, ಪರಿಗಣನೆಗೆ ತಗೊಳ್ಳೋದಿಲ್ಲ. ಏನೋ ಮಾಡ್ತೀನಿ, ಹೆಂಗೋ ಹೋಗ್ಬಿಡ್ತೀನಿ ಅಂತ ಹೇಳಿ ಹಾಕದ, ಕೊನೆಗೆ ಸತ್ತ. 3 ಕೋಟಿ ಹೋಯ್ತು, ಪ್ಲಸ್ 75 ಲಕ್ಷ, 1.25 ಕೋಟಿ ಮೈನಸ್ ಸಾಲದಲ್ಲಿ ಸಿಗಾಕೊಂಡ್ರು. ಈಗ ಅದನ್ನು ತೀರ್ಸೋದಕ್ಕೆ ಊರಲ್ಲಿ 1-2 ಎಕರೆ ಜಮೀನು ಐತೆ, ಅದು ಮಾರಿದ್ರೆ ಮಾತ್ರ ಆ ಸಾಲ ತೀರಿಸ್ತಾರೆ ಹೊರತು ಇಲ್ಲಾಂದ್ರೆ ತೀರ್ಸೋದಿಲ್ಲ. ಫೋನ್ ಮಾಡಿ ಕರೆಸಿ ನಿಮ್ಮ ಮಗನ ಅಂತಂದರೆ ಅವನು ಬರೋಕ್ಕೆ ರೆಡಿ ಇಲ್ಲ. ನಾನು ಬರಲ್ಲ ಅವ್ರ ಹತ್ರ ಅಂತ. ಯಾಕೆಂದರೆ ಫಸ್ಟೇ ಹೇಳ್ಬಿಟ್ಟಿದ್ದೆ.
ಸೋತ್ರೆ ಏನ್ ಮಾಡ್ತೀಯ ಅಂತ ಕೇಳಿದಕ್ಕೆ ಆನ್ಸರ್ ಕೊಡ್ಲಿಲ್ಲ ಅವನು, ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ. ಈಗ ಸೋತೋಗ್ಬಿಟ್ಟವನೆ. 3 ವರ್ಷ ಆದ್ಮೇಲೆ 4 ಕೋಟಿ ನುಣ್ಣಗೆ ಬೋಳಿಸ್ಬಿಟ್ಟವನೆ. ಎಲ್ಲಿಂದ ಬರ್ತಾನೆ? ಮುಖ ತೋರ್ಸಕ್ಕೆ ಯಾರಿಗ್ ಮನ್ಸಿದೆ? ಕಳ್ಕೊಳ್ಳಿ, ತೊಂದರೆ ಇಲ್ಲ. ಮನುಷ್ಯ ಸಾಲ ಮಾಡಬೇಕು, ಕಳ್ಕೊಳ್ಬೇಕು. ಕಳ್ಕೊಂಡಾಗ ಮಾತ್ರನೇ ಏನಾದರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಕಳ್ಕೊಂಡಾಗ ನಾನು ಮತ್ತೆ ಅದನ್ನು ಪಡ್ಕೊಳ್ತೀನಿ. ಮತ್ತೆ ನಾನು ಅದನ್ನು ನಿಲ್ತೀನಿ, ನನ್ನ ಸಾಮ್ರಾಜ್ಯವನ್ನು ನಾನು ಕಟ್ಕೊಳ್ತೀನಿ. ಆ ಕಾನ್ಫಿಡೆಂಟ್ ಇಲ್ದಿದ್ಮೇಲೆ ಏನಕ್ಕೆ ಕಳ್ಕೊಳ್ಬೇಕು? ಯಾಕೆ ಕಳ್ಕೊಂಡೆ? ಸೊ ಇದೇನಕ್ಕೆ ಅಂದರೆ ಮಾರ್ಗದರ್ಶನದ ಕೊರತೆ. ಯಾರಿಗೆ ಮಾರ್ಗದರ್ಶನ ಸಿಗೋದಿಲ್ಲ, ಪರಿಹಾರಗಳು ಸಿಗೋದಿಲ್ಲ. ಇಲ್ಲಿ 2 ಜಗತ್ತಿದೆ, ಸ್ಥೂಲ ಮತ್ತು ಸೂಕ್ಷ್ಮ. ಸ್ಥೂಲ ಅಂದರೆ ಕಣ್ಣಿಗೆ ಕಾಣಿಸವು ಮರ, ಸೂಕ್ಷ್ಮ ಅಂದರೆ ಬೇರು, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಅಗೋಚರವಾದಂತಹ ಶಕ್ತಿಗಳು. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನನಗೆ 3 ಕೆಲಸಗಳು. ಬಂದವ್ರಿಗೆಲ್ಲ ಹೇಳ್ತೀನಿ, ಬಟ್ ನೀವು ಕ್ಲಾಸಲ್ಲಿ ಬಂದಿದ್ದೀರಾ, ಒಂದಷ್ಟು ವಿಚಾರಗಳು ತಿಳ್ಕೊಳ್ಳಿ. ನಂದು ಏನು ಕೆಲಸ ಅಂದರೆ 3 ಕೆಲಸ. ನೀವಿರೋವಂಥ ಸ್ಥಿತಿಗತಿಯಿಂದ ನಿಮ್ಮನ್ನು ಅಭಿವೃದ್ಧಿ ಸಮೃದ್ಧಿಯತ್ತ ಒಂದು ಸಾಧನೆಗೆ ಒಂದು ಹೆಜ್ಜೆ ಇಡ್ತೀರ. ಆ ಹೆಜ್ಜೆ ಇಡೋದಕ್ಕೆ ನಾನು ನಿಮಗೆ ಒಂದು ಬ್ಯಾಕಪ್ ಪುಷ್ ಮಾಡ್ಬೇಕು ನಿಮ್ಮನ್ನು. ನನ್ನ ಕೆಲಸ ಏನು, ಮಾರ್ಗದರ್ಶನ, ಪರಿಹಾರ ಏನು ಅಂತಂದರೆ ನಿಮ್ಮನ್ನು ತಳ್ಳುವಂಥ ಕೆಲಸ ಅಥವಾ ನಿಮ್ಮನ್ನು ಪುಷ್ ಮಾಡುವಂಥ ಕೆಲಸ. ಹೆಗಲ ಮೇಲೆ ಕಾಲಿಡು, ತಲೆ ಮೇಲೆ ಕಾಲಿಡು, ಹತ್ಕೊಂಡು ಹೋಗುವಂತ ಕಳಿಸ್ಬೇಕಷ್ಟೆ. ಇದಕ್ಕೆ ನನಗೆ ಒಂದು 30 kg ಅಷ್ಟು ಎನರ್ಜಿ ಬೇಕು. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಎಷ್ಟು kg ಎನರ್ಜಿ, ಎಲ್ಲಿಂದ ತತ್ತೀರಾ ಏನು ಅಂತ ಆಮೇಲೆ ಕಾಮೆಂಟ್ ಮಾಡಬೇಡಿ, ವಾಯ್ಸ್ ಮೆಸೇಜ್ ಕಳಿಸ್ಬೇಡಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, 30 kg ಎನರ್ಜಿ ಬೇಕು. ಬಟ್ ಯಾವುದೇ ವ್ಯಕ್ತಿ ಏನೋ ಸಾಧನೆ ಮಾಡ್ತೀನಿ ಅಂತ ಮುಂದೆ ಹೆಜ್ಜೆ ಇಟ್ಟರೆ ನಮಗೆ 9 ಶಕ್ತಿಗಳು ಹಾಕಿ ಹಿಡಿದು ಎಳಿತವೆ. ದುಷ್ಟ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು, ನಕಾರಾತ್ಮಕ ಕಂಪನಗಳು. ಅಂದರೆ ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು. ಅದು ವ್ಯಕ್ತಿಗಳಿಂದಿರ್ಬೋದು, ಯಾವುದೇ ಜೀವಿಗಳಿಂದಿರ್ಬೋದು, ಇಲ್ಲ ನಿಸರ್ಗನೇ ನಮಗೆ ಸತ್ವ ಪರೀಕ್ಷೆಯನ್ನು ನೀಡ್ತಾ ಇರ್ಬೋದು. ಹಿಡಿದು ಎಳಿತವೆ. ನಾನು 1 ಹೆಜ್ಜೆ ಇಟ್ಟರೆ 9 ಹೆಜ್ಜೆ ಹಿಂದೆ ಎಳಿತವೆ. ಇದನ್ನ ನಾನು ತಡೆಗಟ್ಟುವಂಥದ್ದು ನನ್ನ ಕೆಲಸ. 2ನೇ ಕೆಲಸ. ಒಂದು ನಿಮ್ಮನ್ನ ಪುಷ್ ಮಾಡೋದು, ಇನ್ನೊಂದು ಇದನ್ನು ತಡೆಗಟ್ಟೋದು. ಇದಕ್ಕೆ 300 kg ಎನರ್ಜಿ ಬೇಕು ನನಗೆ. ಇನ್ನು ಕೆಲವರು ಈಗ ಪಾತಾಳಕ್ಕೆ ಹೋಗ್ಬಿಟ್ಟವನೆ, ಇವನು ಯಾರೋ ಹುಡುಗ ಮಾಡ್ಕೊಂಬಂದಲ್ಲ, 24 ವರ್ಷದ ಹುಡುಗ, 3.25 ಕೋಟಿ 4.25 ಕೋಟಿ ನುಣ್ಣಗೆ ಬೋಳಿಸ್ಕೊಂಬಂದವನೆ, ಇವನು ಪಾತಾಳಕ್ಕೆ ಹೋಗ್ಬಿಟ್ಟವನು. ಇವನ್ನ ಹಿಡಿದು ಎಳ್ಕೊಂಬರಕ್ಕೆ 3000 kg ಎನರ್ಜಿ ಬೇಕು. ಈ 3 ಕೆಲಸಗಳು ನಂದು. ಮೇಲೆ ಅಭಿವೃದ್ಧಿ ಸಮೃದ್ಧಿ ಪಡಿಸೋಕ್ಕೆ ಏನು ಬೇಕಾಗೇ ಇಲ್ಲ. ಅಂದರೆ ಎನರ್ಜಿನೇ ಬೇಡ, ನಾನು ಫ್ರೀ ಆಗ್ಬೇಕಾದ್ರೆ ಕಳಿಸ್ಬಿಡ್ತೀನಿ. ಬಟ್ ಈ ತಡೆ ಹಿಡಿಯೋಕ್ಕಿದೆಯಲ್ಲ, ಇದು ಅಷ್ಟು ಸುಲಭವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಬಹಳ ಬಹಳ ಕಷ್ಟ ಇದೆಲ್ಲ. ನೀವೇನಂತ ಅನ್ಕೊಂಡು ಒಂದು ಹೆಜ್ಜೆ ಇಡ್ತೀರಾ, ಪ್ರತಿ ಹೆಜ್ಜೆಯಲ್ಲೂ 9 ಹೆಜ್ಜೆಗಳು ಹಿಂದೆಳಿತಾ ಇರ್ತದೆ. ನೀವೆಲ್ಲೇ ಹೋದರೂ ನಾನು ಇದನ್ನು ಕಲಿಯುಗ ಅಂತ ಕರೆಯೋದಿಲ್ಲ, ಕನ್ಫ್ಯೂಷನ್ ಯುಗ ಅಂತ ಕರಿತೀನಿ. ಅಂದರೆ ಇದು ಗೊಂದಲಮಯ ಜಗತ್ತು, ಇದು ಗೊಂದಲಮಯ ಸಮಾಜ. ಒಬ್ಬರಿಗೆ ಒಂದು ಡೋರ್ ಓಪನ್ ಆಯಿತು ಅಂದರೆ ನೆಕ್ಸ್ಟು ಹೊರಗಡೆ 3 ಡೋರ್ ಓಪನ್ಗಳಿರ್ತವೆ. ಈಗ ಅವನಿಗೆ ಕನ್ಫ್ಯೂಷನ್, ಈ ಡೋರಲ್ಲಿ ಹೋಗ್ಲಾ, ಇದರಲ್ಲಿ ಹೋಗ್ಲಾ, ಇದರಲ್ಲಿ ಹೋಗ್ಲಾ, ಯಾವುದ್ರಲ್ಲಿ ಹೋಗ್ಲಿ? ಏನೋ ಒಂದೊಂದು ಲೆಕ್ಕಾಚಾರ ಇರ್ತದೆ. ಸರಿ ಇದರಲ್ಲಿ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಲಾಸ್ ಆಗ್ಬಿಟ್ಟು ಬರ್ತಾನೆ. ಅಯ್ಯೋ, ನಾನು ಈ ಡೋರ್ಗೆ ಹೋಗ್ಬೇಕಾಯ್ತು, ನನ್ನ ಮನ್ಸು ಹೇಳ್ತು ಇದು ಹೋಗು ಅಂತ, ಬಟ್ ಏನೋ ಇದು ಆಯ್ಕೆ ಮಾಡ್ಕೊ. ತಿರ್ಗಾ ಇಲ್ಲಿ ಬರ್ತಾನೆ, ಈ ಡೋರ್ ಓಪನ್ ಮಾಡ್ತಾನೆ, ಈ ಡೋರಲ್ಲಿ ಓಡ್ ಬರ್ತಾನೆ, ಅಲ್ಲೂ ಲಾಸ್ ಆಗ್ಬಿಡ್ತದೆ. ನೆಕ್ಸ್ಟ್ ಈ ಡೋರ್ಗೆ ಹೋಗ್ತಾನೆ, ಫಸ್ಟೇ ಆಯ್ಕೆ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಈ ಡೋರ್ ತಿರ್ಗಾ ಹೋಗಿ ಬಂದ, ಇಲ್ಲಿ ಸಕ್ಸಸ್ ಸಿಕ್ತು. ಸಕ್ಸಸ್ ಆದ್ಮೇಲೆ ಇನ್ನೊಂದು ಹೆಜ್ಜೆ ಇಡ್ತಾನೆ, ತಿರ್ಗಾ 3 ಡೋರ್ ಓಪನ್ ಆಯ್ತು. ಕಡೆ ಅನುಭವ ಏನಿರ್ತದೆ, ಈ ಡೋರ ಇಲ್ಲ 3ನೇ ಡೋರ್. ಈ ಸಲ ಈ ಡೋರ್ಗೆ ಹೋದ, ಅಲ್ಲಿ ಬಿದ್ದ. ವಾಪಸ್ ಬಂದ್ಬಿಟ್ಟು ಕಡೆ ಸಲ ಗೆದ್ದಲ್ಲ, ಇವಾಗ ಯಾಕೆ ಗೆದ್ದಿಲ್ಲ? ಈ ಡೋರ್ಗೆ ಹೋಗೋಣ ಇರು. ಈ ಡೋರ್ಗೆ ಹೋದ, ಅಲ್ಲೂ ಸೋತ. ನೋಡಿದ್ರೆ ಈ ಕಡೆಯಲ್ಲಿ ಸಕ್ಸಸ್ ಸಿಕ್ತು. ಈಗ ಅವನು ಕನ್ಫ್ಯೂಷನ್, ಈ ಕಡೆ ಡೋರ್ ಆಯ್ಕೆ ಮಾಡ್ಕೊಳ್ಳ, ಈ ಕಡೆ ಡೋರ್ ಆಯ್ಕೆ ಮಾಡ್ಕೊಳ್ಳ, ಗೊತ್ತಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಈ ರೀತಿ ಮನುಷ್ಯನಿಗೆ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ 3 ಡೋರ್ ಹೇಳ್ತಾ ಇದ್ದೀನಿ. 3ರಿಂದ 300 ಡೋರ್ಗಳಿರ್ತವೆ. ಯಾವುದ್ರಲ್ಲೂ ಒಂದರಲ್ಲಿ ಮಾತ್ರ ಸಕ್ಸಸ್ ಇದೆ. ಇನ್ನು ಮಿಕ್ಕಿದೆಲ್ಲ ಬರೀ ನರ್ಕನೇ. ಇನ್ನು ಮಿಕ್ಕಿದೆಲ್ಲ ಬರೀ ಅವಮಾನ, ನಷ್ಟ, ದುಃಖ, ಸಂಕಟ, ಬೇಸರನೇ. ಬಟ್ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಗೊಂದಲಮಯ ಯುಗ. ಇದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ವ್ಯೂಸ್ ಅಂದರೆ ಒಂದು ಆ್ಯಂಟ್ ವ್ಯೂ ಅಂತಾರೆ. ಅಂದರೆ ಒಂದು ಇರುವೆಗೆ ಒಬ್ಬ ಮನುಷ್ಯ ಹೇಗೆ ಕಾಣ್ತಾನೆ? ಬ್ರಹ್ಮರಾಕ್ಷಸನ ಥರ ಕಾಣ್ತಾನೆ. ಒಬ್ಬ ಮನುಷ್ಯ, ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಕೆಳಗಡೆ ಇರುವೆ ಐತೆ ಅಂದರೆ ಇರುವೆ ನಾನು ಹಿಂಗೆ ನೋಡ್ತದೆ. ಅಂದರೆ ಅರ್ಜುನಂಗೆ ಕೃಷ್ಣ ಪರಮಾತ್ಮ ವಿರಾಟ್ ಸ್ವರೂಪ ತೋರಿಸಿದ್ನಲ್ಲ, ಆ ರೀತಿ ಒಂದು ಇರುವೆಗೆ ಮನುಷ್ಯ ಈ ರೀತಿ ಕಾಣ್ತಾನೆ. ನೆಕ್ಸ್ಟ್ ಡಕ್ ವ್ಯೂ ಅಂತಾರೆ. ಅಂದರೆ ಒಂದು ಕೋಳಿಗೆ ನಾವು ಹೇಗೆ ಕಾಣಿಸ್ತೀರಿ, ಒಂದು ನಾಯಿಗೆ ನಾವು ಹೇಗೆ ಕಾಣಿಸ್ತೀರಿ, ಒಂದು ಹಸುಗೆ ನಾವು ಹೇಗೆ ಕಾಣಿಸ್ತೀರಿ, ಒಂದು ಆನೆಗೆ ನಾವು ಹೇಗೆ ಕಾಣಿಸ್ತೀರಿ,
ಒಂದು ಜಿರಾಫೆಗೆ ಹೇಗೆ ಕಾಣಿಸ್ತೇನೆ ಮನುಷ್ಯ, ಈಗಲ್ಲ ಈ ವ್ಯೂಸ್ ಅಂತಾರೆ. ಅಂದರೆ ಹದ್ದು ಹೇಗೆ ಕೆಳಗಡೆ ಎಲ್ಲವನ್ನ ನೋಡುತ್ತೆ, ಅದಕ್ಕೆ ಯಾವ ಡೋರ್ ಇದೆ ಯಾವ ಡೋರ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಗುರು ಆದವನು ಹೆಂಗಿರ್ತಾನೆ ಅಂತಂದ್ರೆ ಒಂದು ಈಗಲ್ ಈ ವ್ಯೂಸ್ ಆಗಿರ್ತದೆ. ಹಂಗಾಗಿರೋದ್ರಿಂದ ಎಲ್ಲೆಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿರ್ತದೆ. ನಿಮಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗೋದು ಒಂದೇ ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಷನ್. ಅಂದರೆ ಕ್ಲಾರಿಟಿನೇ ಸಿಗೋದಿಲ್ಲ ನಿಮಗೆ. ಯಾವ ಹೆಜ್ಜೆಗಳು ನಮಗೆ ಮೂರೇ ಇರೋದು ದಾರಿ, ನಾಲ್ಕನೇ ದಾರಿ ಏನಿಲ್ಲ. ಒಂದು ಸ್ನೇಹ ಸಂಬಂಧದಲ್ಲಿ ಬೆಳಿತೀರಿ ಉಳಿತೀರಿ ಅಳಿತೀರಿ, ಇಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಬೆಳಿತೀರಿ ಅಳಿತೀರಿ ಉಳಿತೀರಿ, ಇಲ್ಲ ಮೂರನೇದು ಆರೋಗ್ಯದಲ್ಲಿ ಬೆಳಿತೀರಿ ಅಳಿತೀರಿ ಉಳಿತೀರಿ. ಅಷ್ಟೇ ಮೂರೇ. ಈ ಮೂರು ಹಾದಿಯಲ್ಲಿ ಬೆಳೆದ್ರ ಉಳಿದ್ರ ಅಳದ್ರ, ಇಷ್ಟೇ, ಬೇರೆ ಇನ್ನೇನು ಇಲ್ಲ. ಬೆಳೆಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ, ಕೆಲಸಗಳು, ಸಮಯ ಮತ್ತೆ ಸ್ಥಳ. ಉಳಿಯಕ್ಕೆ ಬೇರೆ ಬೇರೆ ಮಾರ್ಗದರ್ಶನ, ಕೆಲಸಗಳು, ಸಮಯ ಮತ್ತೆ ಸ್ಥಳ. ಇದೆರಡೂ ಮಾಡಲಿಲ್ಲ ಅಂದ್ರೆ ಉಳಿದಿರೋದು ಒಂದೇ, ಅಳದೆ ಎಳೆಯೋದು. ಅಳದೆ ಎಳಿತೀರ ಖಂಡಿತವಾಗ್ಲೂ ಬರ್ತಾರೆ. ಇಲ್ಲಿ ನನಗೇನಂತಂದ್ರೆ ಪಾಪ ಹೊಸಬರು ಕೆಲವರು ಕಳ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಏನು ಮಾಡ್ಬೇಕು ಅದನ್ನು ಹೇಳ್ಕೊಡ್ತೀನಿ. ಬಟ್ ಕೆಲವರು ಕಳ್ಕೊಳ್ಳೋದಕ್ಕಿಂತ ಮುಂಚೆನೇ ಬಂದಿರ್ತಾರೆ. ಮುಂಚೆ ಬಂದವರು ಕೂಡ ಹೇಳಿದ ಮೇಲೂ ಕಳ್ಕೊಂಡು ಬರುವಂಥವ್ರು ಬಹಳಷ್ಟು ಜನ. ಹೊಸಬ್ರು ಕಳ್ಕೊಂಬಂದಿರೋರು ಗೊತ್ತಿಲ್ಲ, ಬಟ್ ಕಳ್ಕೊಂಡಿಲ್ಲ ಇನ್ನೂ. ಅವರು ಯಾವಾಗ ಬೇಕಾದರೂ ಎಚ್ಚೆತ್ಕೊಳ್ಬೋದು. ಅದನ್ನು ಹೇಳಿದ ಮೇಲೂ ಕೂಡ ಹೋಗಿ ಕಳ್ಕೊಂಡು ಬಂದಿರ್ತಾರಲ್ಲ, ಇಂಥ ಮುಟ್ಟಾಳ್ರಿಗೆ ಏನು ಹೇಳ್ತೀರ? ಬೇಡಪ್ಪ, ಇದನ್ನು ತಗೊಂಬೇಡ, ಇದನ್ನು ಮಾಡಬೇಡ, ಇಲ್ಲಿ ಹೋಗೋದು ಬೇಡ. ಖಂಡಿತವಾಗ್ಲಿ ಹೇಳಿದ್ರು ಕೂಡ ಅವನು ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಅವರು ಅವ್ರದ್ದೇ ಆದ ತಲೆಯಲ್ಲಿ ಜೀವಿಸ್ತಾರೆ. ನಾವು ಅನ್ಕೊಳ್ತೀರಿ ನನಗೊಂದು ಕ್ಲಾರಿಟಿ ಸಿಕ್ಕಿದ್ರೆ ನಾನು ಅದ್ಭುತವಾಗಿ ಮುಂದೆ ಹೆಜ್ಜೆ ಇಡ್ತೀನಿ. ನನಗೆ ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ನಿಂತಿರೋ ಜಾಗದಲ್ಲಿ ನಿಂತಿರ್ತಾನೆ. ಒಂದು ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ಎಡುತ್ತಾನೆ ಒಬ್ಬ ವ್ಯಕ್ತಿ ಅಂತಂದ್ರೆ, ಯಾಕೆಂದ್ರೆ ಅವನ ಮೇಲೆ ಅವನಿಗೆ ಕಾನ್ಫಿಡೆಂಟ್ ಇಲ್ಲ. ಸಾರಿ, ಎದುರುಗಡೆ ಇರೋರ ಮೇಲೆ ಕಾನ್ಫಿಡೆಂಟ್ ಇಲ್ಲ, ಅವನ ಮೇಲೆ ಅವನಿಗೆ ಕಾನ್ಫಿಡೆಂಟ್. ಎದುರುಗಡೆ ಹೇಳ್ತಾ ಇರೋನು ನಿಜ ಅಲ್ಲ, ಅವ್ರು ಹೇಳ್ದಂಗೆ ನಾನೇನಾದರೂ 10 ಲಕ್ಷ ರೂಪಾಯಿಂದ ಬಿಸ್ನೆಸ್ ಶುರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಒಂದು 3 ಕೋಟಿ ಹಾಕಿದ್ರೆ ಬಿಸ್ನೆಸ್ ಮಾಡಬಹುದು. ಈಗ ನಾನು ಹೇಳ್ದಂಗೆ 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಶುರು ಮಾಡಿ ಅವನೇನಾದರೂ ಕಳ್ಕೊಂಡಿದ್ರೆ 10 ಲಕ್ಷ ರೂಪಾಯಲ್ಲಿ ಕಳ್ಕೊಳ್ಳೋದು ಏನೈತಿ? ಇನ್ನೊಂದು 10 ಲಕ್ಷ ಹಾಕು, ಇನ್ನೊಂದ್ಸಲ ಪ್ರಯತ್ನ ಮಾಡು, ಅದು ಕಳ್ಕೊ, ಇನ್ನೊಂದು 10 ಲಕ್ಷ ಹಾಕು, 3ನೇ ಸಲ ಹಾಕು, ಕಳ್ಕೊ, 4ನೇ ಸಲ ಹಾಕು, ನಿನ್ಗೊಂದಷ್ಟು ಜ್ಞಾನ ಬರ್ತದೆ, ಅದು ಕಳ್ಕ ಪರವಾಗಿಲ್ಲ, 5ನೇ ಸಲ ಹಾಕು, 50 ಲಕ್ಷ. ಅಂದ್ರೆ ನೀನು ಒಂದೇ ಸಲ 3 ಕೋಟಿ ತಗೊಂಡೋಗಿ ಹಾಳು ಮಾಡಿ ಬಂದಿದೆಯಲ್ಲ, ಅದನ್ನು ಯಾವಾಗ ರಿಟರ್ನ್ ತಗೊಳ್ಳೋದು? ಯಾವಾಗ ರಿಟರ್ನ್ ತರ್ತೀಯ ಗೊತ್ತಿಲ್ಲ. ನಾನು ಹೇಳ್ದಂಗೆ 10 ಲಕ್ಷನೇ ಹಾಳು ಮಾಡ್ಕೊಂಡು ಬಂದಿದ್ರು ಕೂಡ ನೀನು ಅಷ್ಟಲ್ಲಿ ಕಲ್ತು ಬಿಟ್ಟಿರ್ತೀಯ, ಮಾಸ್ಟರ್ ಆಗ್ಬಿಟ್ಟಿರ್ತೀಯ. ಇನ್ನೊಬ್ರಿಗೆ ನೀನು ಹೇಳ್ಕೊಡೋ ಮಟ್ಟಕ್ಕೆ ಬೆಳೆದು ಬಿಟ್ಟಿರ್ತೀಯ. ಯಾಕೆಂದ್ರೆ ಅನುಭವಗಳು ಕಲಿಸ್ಕೊಡುವಂಥ ಪಾಠ ಬೇರೆ ಯಾವುದೇ ಪುಸ್ತಕಗಳು, ಯಾವುದೇ ವಿಡಿಯೋಗಳು ಕಲಿಸ್ಕೊಡೋದಿಲ್ಲ. ಅನುಭವಗಳು ಕಲಿಸ್ಕೊಡುವಂಥ ಪಾಠ. ಯೋಚನೆ ಮಾಡ್ತಾನೆ, ಮೊದಲನೇ ಸಲ ಬಿದ್ದೆ, 2ನೇ ಸಲ ಬಿದ್ದೆ, 3ನೇ ಸಲ ಬಿದ್ದೆ, 4ನೇ ಸಲನೂ ಬಿದ್ದೆ, ಯಾಕೆ ಬಿದ್ದೆ, ಏನು ಕಾರಣ? ಹುಡ್ಕೊಂಡು ಪ್ಲಾನ್ ಮಾಡಿ ಅವನು ಮುಂದೆ ಬೆಳಿತಾನೆ ಇರ್ತಾನೆ. ಅದಕ್ಕೋಸ್ಕರ ಚಿಕ್ಕದಾಗಿ ಲಾಸ್ ಮಾಡ್ಕೊಂಡ್ರೆ, ಲಾಸ್ ಆದರೂ ಕೂಡ ನಾವು ಬದುಕಿರ್ತೀವಿ. ದೊಡ್ಡದಾಗಿ ಲಾಸ್ ಮಾಡಿದ್ರೆ ನಾವು ಸಾಯೋದಲ್ದಿರೋ ಮನೆಯವ್ರನ್ನೂ ಕೂಡ ಸಾಯಿಸ್ಬಿಡ್ತೀವಿ. ಹೆಂಡತಿ ಮಕ್ಕಳು ಕೂಡ ಸತ್ತೋಗ್ಬಿಡ್ತಾರೆ, ಅಪ್ಪ ಅಮ್ಮ ಕೂಡ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಚಿಕ್ಕದಾಗಿ, ಅಂದರೆ ನಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಲಾಸ್ ಮಾಡಬೇಕು. ಕಳ್ಕೊಳ್ಳೇಬೇಕು. ಕಳ್ಕೊಳ್ಳದೇ ಇದ್ರೆ ಯಾರೂ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕೆಲವರು ಲೈಫಲ್ಲಿ ಬಹಳ ಜೋಪಾನವಾಗಿ ಆಟ ಆಡ್ತಾರೆ. ಏನು ₹1 ಕಳ್ಕೊಳ್ಳದೇ ಇದ್ದಂಗೆ ಆಡೋಣ. ಇವನು 6 ಕೇರಲ್ಲ 3 ಕಿಳಿಯಲ್ಲ. ತುಂಬಾ ಜೋಪಾನವಾಗಿ ಕಾಪಾಡ್ಕೊಳ್ಳಿರುತ್ತಲ್ಲ, ಇದನ್ನಾಗೋದಿಲ್ಲ. ಕಳ್ಕೊಳ್ಬೇಕು. ಅವನ್ನ ಏನು ಕಳಿಬೇಕು, ದುಡಿಬೇಕು, ಕಳಿಬೇಕು, ದುಡಿಬೇಕು, ಕಳಿಬೇಕು, ದುಡಿಬೇಕು. ಒಂದ್ ದಿವಸ ಸಂಪಾದನೆ ಆಗ್ಬಿಡ್ತದೆ, ಖಂಡಿತವಾಗ್ಲೂ ಆಗ್ಬಿಡ್ತದೆ. ಬಟ್ ಕಳಿಯೋದೆಷ್ಟು, ದುಡಿಯೋದೆಷ್ಟು, ಕಳಿಯೋದೆಷ್ಟು, ದುಡಿಯೋದೆಷ್ಟು ಅಂತ ಗೊತ್ತಿರಬೇಕು. ನಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದಂಗೆ, ದೊಡ್ಡವ್ರು ಹೇಳ್ದಂಗೆ ಆ ನಿಸರ್ಗದ ಒಂದು ಲಕ್ಷ್ಮಣ ರೇಖೆ ಇದೆ. ಅದರ ಒಳಗಡೆ ನಮ್ಮ ಇತಿಮಿತಿಗಳನ್ನು ಇಟ್ಕೊಳ್ಬೇಕೆ ಹೊರತು ಆ ಲಕ್ಷ್ಮಣ ರೇಖೆಯಿಂದ, ನಿಸರ್ಗ ಹಾಕಿರೋ ಲಕ್ಷ್ಮಣ ರೇಖೆಯಿಂದ ಹೊರಗಡೆ ಹೋದ್ರೆ ರಾವಣ ಬರ್ತಾನೆ, ಸೀತೆನ ಎಳ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಆ ಸೀತೆನ ತರೋದಕ್ಕೆ 108 ಥರ ಯುದ್ಧಗಳನ್ನ ನಡಿಬೇಕು. ಎಷ್ಟೋ ಜನ ಸಾವುಗಳಾಗುತ್ತೆ, ವರ್ಷಾನ್ಗಟ್ಲೆ ಹಿಡಿದು ಬಿಡ್ತದೆ ಆ ಸೀತೆನ ಒಂದ್ಸಲ ಎತ್ಕೊಂಡು ಹೋಗಿರೋದನ್ನ ತಗೊಂಬರಕ್ಕೆ. ಇನ್ನ ರಾವಣನ್ನ ವಧೆ ಮಾಡೇ ತಗೊಂಬರ್ಬೇಕು. ಯಾಕೆ ಲಕ್ಷ್ಮಣ ರೇಖೆನ ದಾಟು ಹೊರಗಡೆ ಹೋದೆ? ರಾಮಾಯಣ ಅಂದ್ರೆ ಯಾವುದೋ ರಾಮ ಸೀತಾ ಕಥೆ ಅಂತ ಅನ್ಕೊಂಬಿಡಿ. ಈಗ ಬಿಸ್ನೆಸ್ಸು ಕೂಡ ರಾಮಾಯಣನೇ. ಅಲ್ಲೊಂದು ಲಕ್ಷ್ಮಣ ರೇಖೆ ಹಾಕಿದೆ ನಿಸರ್ಗ, ಅದನ್ನ ದಾಟ್ಬಿಟ್ಟು ಏನಾದ್ರು ಹೋದ್ರೆ ಎಕ್ಕುಟ್ಟು ಹೋಗ್ಬಿಡ್ತೀಯ ಅಂತ ಅದು ತಿಳಿಸ್ತಾ ಇದೆ. ಆದ್ರೆ ನಾವು ಅದನ್ನ ಕೇಳೋದಿಲ್ಲ, ದಾಟ್ಬಿಟ್ಟು ಹೋಗ್ಬಿಡ್ತೀರಿ. ಈಗ ಆ ಹುಡುಗನ್ಗೆ ಹೇಳೋದು, ನೀನು ಯಾವಾಗಲೇ ದುಡಿತೀಯ 4 ಕೋಟಿ ರೂಪಾಯಿನ, ಹೋಗಿ ದುಡ್ಕೊಂಬಾರ.
ಲಾಸ್ ಮಾಡ್ಬಿಟ್ಟಿದೆ, ಇವಾಗ ಏನು ಇಲ್ಲ ನಿಮ್ಮ ಹತ್ರ, ಹೋಗಿ ದುಡ್ಕೊಂಬ ನೋಡೋಣ. ಹೆಂಗ್ ದುಡ್ಕೊಂಬತ್ತಾನೆ? ಈಗ ಅವನು ಅಪ್ಪನಿಗೆ ಏನಿದೆ, ಒಬ್ಬನೇ ಮಗ ಪಾಪ, ಹೆಣ್ಮಕ್ಳಿಲ್ಲ ಗಂಡು ಮಕ್ಳಿಲ್ಲ, ಒಬ್ಬನೇ ಮಗ. ಜಾಸ್ತಿ ಇವ್ರೇನಾದ್ರು ಫೋರ್ಸ್ ಮಾಡಿದ್ರೆ ನಾನು ನೇಣ ಹಾಕೊಂಡು ಸಾಯ್ತೀನಿ ಅಂತಾನೆ. ಇಂಥವ್ರಿಗೆ ಏನಪ್ಪ ಮಾಡೋದು? ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಅಯ್ಯೋ ಇರೋದು ಒಬ್ಬನೇ ಮಗ ಪಾಪ, ಬ್ಲಾಕ್ ಮೇಲ್ ಮಾಡ್ತಾವ, ನೇಣ ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂತಾನೆ, ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ. ಇವರೆಲ್ಲ ಯಾಕೆ ಅಂದ್ರೆ, ನನ್ನ ಅನುಭವದ ಮಾತುಗಳು. ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ, ಮಾಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತಾನೆ. ಮನುಷ್ಯ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡಲ್ಲ, ಖರ್ಚು ಮಾಡದೇ ಇರೋ ಕಡೆ ಎಲ್ಲ ಖರ್ಚು ಮಾಡ್ತಾ ಇರ್ತಾನೆ. ಮನುಷ್ಯ ಎಲ್ಲಿ ಸಮಯ ಕೊಡ್ಬೇಕು ಅಲ್ಲಿ ಸಮಯ ಕೊಡಲ್ಲ, ಎಲ್ಲಿ ಕೊಡಬಾರದ ಕಡೆ ಸಮಯಗಳನ್ನ ವ್ಯರ್ಥ ಮಾಡ್ಕೊಂಡೇ ಇರ್ತಾನೆ. ಅದಕ್ಕೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಹೇಗ್ ಮಾಡಬೇಕು, ಈ 3 ಬ್ರಹ್ಮ ರಹಸ್ಯಗಳನ್ನ ತಿಳ್ಕೋಬೇಕು ಮನುಷ್ಯ. ಯಾರಿಗಿದು ಗೊತ್ತಿಲ್ಲ, ಖಂಡಿತವಾಗ್ಲೂ ಸಮಾಜದಲ್ಲಿರೋ 90% ಜನಗಳು ಮಾಡೋದೇ ಹಿಂಗೆ. ಏನ್ ಮಾಡಬಾರದು ಅದನ್ನೇ ಮಾಡೋದು, ಅದಕ್ಕೆ ಖರ್ಚು ಮಾಡೋದು, ಅದಕ್ಕೆ ಸಮಯವನ್ನ ವಿನಿಯೋಗ ಮಾಡೋದು. ಬುದ್ಧಿ, ಚೈತನ್ಯ, ಶಕ್ತಿ, ಜ್ಞಾನ ಎಲ್ಲವನ್ನ, ಸ್ಕಿಲ್ಲು, ಟ್ಯಾಲೆಂಟ್ ಎಲ್ಲ ಅಲ್ಲಿಗೆ ಹಾಕ್ಬಿಡೋದು. ಏನು ಮಾಡಬಾರ್ದು ಅಲ್ಲಿಗೆ ತಗೊಂಡೋಗಿ ಹಾಕ್ಬಿಡೋದು. ಹಾಕಿ ಏನು ಮಾಡ್ತಾನೆ ಪಾಪ, ಒಂದು ದಿವಸ ಸಂಪೂರ್ಣವಾಗಿ ನುಣ್ಣಗೆ ಬೋಳಿಸ್ಕೊಂಡು ಹೋಗ್ಬಿಡ್ತಾನೆ. ಸೊ ಹಿಂಗೆ ಮಾಡೋದ್ರಿಂದ ಮನುಷ್ಯ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಕುತ್ಕೊಂಡು ಪ್ಲಾನ್ ಮಾಡಿ, ಏನಾದರೂ ಏರುಪೇರುಗಳು ಇದ್ದೇ ಇರ್ತವೆ. ಅದು ಸಹಜ ಕ್ರಿಯೆ. ಎಡುವುದು ಸಹಜ, ಮೂಗಿದ ಮೇಲೆ ನಗಡಿ ಸಹಜ ಅನ್ನಂಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದು ಸಹಜ. ಆ ಲಾಸ್ ಆದಾಗ ನಾವು ಹೇಗೆ ಅದನ್ನ ಮತ್ತೆ ರಿಕವರ್ ಮಾಡಬೇಕು, ಹೇಗೆ ಬರೆಸ್ಕೊಳ್ಬೇಕು, ಅಲ್ಲಿರುವಂಥ ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು, ಇದನ್ನ ಅತ್ಯದ್ಭುತವಾಗಿ ಫಾಲೋ ಮಾಡುವಂಥವ್ರು ನಮ್ಮ ಒಂದು ಭಾರತದಲ್ಲಿ ಕೆಲವರು ಮಾತ್ರ. ಒಂದು ಮಾರ್ವಾಡಿಗಳು, ಇನ್ನೊಬ್ಬರು ಜೈನರು. ಈ ಮಾರ್ವಾಡಿಗಳು, ಜೈನರು, ಗುಜರಾತಿಗಳು, ಈ 3 ಜನ ಕಮ್ಯುನಿಟಿ ಯಾವುದೇ ನಾಡಲ್ಲಿ ನೋಡಿ, ಯಾವುದೇ ದೇಶದಲ್ಲಿ ನೋಡಿ, ದೇಶದಲ್ಲೂ ಕೂಡ ಅವ್ರ ಬೇರನ್ನ ಬಿಟ್ಬಿಟ್ಟಿದ್ದಾರೆ. ಇವರು ಬಿಸ್ನೆಸ್ ಅಲ್ಲಿ ಇವರು ಬೆಳೆದಂಗೆ ಬೇರೆ ಕಮ್ಯುನಿಟಿಯವರು ಬೆಳೆದಿಲ್ಲ. ಕಾರಣ ಏನು ಅಂದ್ರೆ, ಬಿಸ್ನೆಸ್ ಅಲ್ಲಿರೋದು 2 ಸೀಕ್ರೆಟ್: ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿ. ಒಂದು ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿ. ಸ್ಕೇಲಬಿಲಿಟಿ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಇವತ್ತು 10 ಹೋಗ್ತಾ ಇದ್ರೆ ಅದನ್ನ 50 ಮಾಡಬೇಕು, 100 ಮಾಡಬೇಕು. 100 ಹೋಗ್ತಾ ಇದ್ರೆ 200, 300, 1000 ಮಾಡಬೇಕು. ಪ್ರಾಫಿಟಬಿಲಿಟಿ ಅಂದ್ರೆ ಇವತ್ತು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ 1.5 ಲಕ್ಷ, 2 ಲಕ್ಷ ಮಾಡಬೇಕು. 10 ಲಕ್ಷ ಮಾಡ್ತಾ ಇದ್ರೆ 20 ಲಕ್ಷ, 1 ಕೋಟಿ ಮಾಡ್ತಾ ಇದ್ರೆ 2 ಕೋಟಿ. ಇದು ಮರ, ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿ. ಅದರದ್ದು ಬೇರೇನು ಅಂದ್ರೆ ಜನಾಕರ್ಷಣೆ, ಧನಾಕರ್ಷಣೆ. ಇದು ಬೇರು, ಸೂಕ್ಷ್ಮಕ್ಕೆ ಸಂಬಂಧಪಟ್ಟದ್ದು. ಅವರು ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿಗೆ ಗಮನ ಕೊಡೋದಿಲ್ಲ, ಕೇವಲ ಜನಾಕರ್ಷಣೆ, ಧನಾಕರ್ಷಣೆಗೆ ಗಮನ ಕೊಡ್ತಾರೆ. ಅಂದ್ರೆ ಅವರು ರೂಟ್ ಕಡೆ ಅವರ ದೃಷ್ಟಿಕೋನ, ಅವರ ಒಂದು ದಿವ್ಯ ದೃಷ್ಟಿ ಇರೋದು. ಮರದ ಕಡೆ ಅವರಿಗೆ ಗಮನ ಇಲ್ಲ. ಯಾರ್ಯಾರು ಮರದ ಕಡೆ ಗಮನ ಕೊಟ್ಕೊಂಡು ಹೋಗ್ತಾರೋ ಇವರೆಲ್ಲರೂ ಕೂಡ ಪಲ್ಟಿ ಹೊಡಿತಾರೆ. 100ರಲ್ಲಿ ಒಬ್ಬನೋ, 100ರಲ್ಲ 1000ದಲ್ಲೂ ಒಬ್ಬರೋ ಇಬ್ಬರೋ ಮಾತ್ರ ಗೆಲ್ತಾರೆ. ಇನ್ನು ಮಿಕ್ಕಿದವರೆಲ್ಲ ದಬಾಕೊಳ್ತಾರೆ. ಯಾರಿಗೆ ರೂಟ್ ನೋಡೋದು ಗೊತ್ತು, ಜನಾಕರ್ಷಣೆ, ಧನಾಕರ್ಷಣೆ ಗೊತ್ತು, ವ್ಯಾಪಾರದ ಮೂಲ, ಅದು ಬೇರು ಏನು ಅನ್ನೋದು ಗೊತ್ತಿದೆ, ಇಂಥವ್ರು ಸೋಲೋದಕ್ಕೆ ಸಾಧ್ಯವೇ ಇಲ್ಲ, ಗೆದ್ದೇ ಗೆಲ್ತಾರೆ. ಇವರು ಸೋಲೋದಿಲ್ಲ, ಒಂದು ಕ್ಷಣ ನಿಂತ್ಕೊಳ್ತಾರೆ. ಒಂದು ಕ್ಷಣ ಆಗಿರ್ಬೋದು, ಒಂದು ದಿನ ಆಗಿರ್ಬೋದು, ಒಂದು ವಾರ ಅಥವಾ ಒಂದು ವರ್ಷ ನಿಂತ್ಕೊಳ್ತಾರೆ, ತಡ್ಕೊಳ್ತಾರೆ. ಅವರು ತಡ್ಕೊಂಡು ಮತ್ತೆ ತಿರ್ಗಾ ನಡೆಯಕ್ಕೆ ಶುರು ಮಾಡ್ತಾರೆ. ಬಟ್ ಯಾವತ್ತೂ ಹಿಮ್ಮುಖವಾಗಿ ಒಂದು ಹೆಜ್ಜೆ ಕೂಡ ಇಡೋದಿಲ್ಲ. ಅವ್ರು ಬೇಕಾದ್ರೆ ನಿಂತ್ಕೊಳ್ತಾರೆ ಹೊರತು ವಾಪಸ್ ಮಾತ್ರ ಬರೋದಿಲ್ಲ. ಬೇರೆ ಕಡೆ ಯಾರ್ಯಾರೆಲ್ಲ ನೋಡ್ತಾರೆ, ಇವರೆಲ್ಲರೂ ಕೂಡ ಅದ್ಭುತವಾದ ಸಾಮ್ರಾಜ್ಯವನ್ನ ನಿರ್ಮಿಸ್ಕೊಳ್ತಾರೆ. ಇಡೀ ಸಮಾಜನೇ ಅವ್ರಿಗೆ ಹಿಂದೆ ತಿರುಗಿ ನೋಡೋ ರೀತಿ ಮಾಡ್ತಾರೆ. ಇವರು ಕೋಟ್ಯಾಧೀಶ್ವರು, ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥವ್ರು, ಅವರ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ಳುವಂಥವ್ರು. ಇವ್ರು ಎಷ್ಟು ದುಡಿತಾರೆ ಅಂದರೆ 100 ತಲೆಮಾರು ಕೂತ್ಕೊಂಡು ತಿಂದ್ರೂ ಖಾಲಿ ಆಗಬಾರ್ದು, ಅಷ್ಟು ದುಡಿತಾರೆ. 10 ತಲೆಮಾರಲ್ಲ, 100 ತಲೆಮಾರುಗಳಷ್ಟು ಕೂತ್ಕೊಂಡು ದುಡಿದ್ರೂ ಕೂಡ ದುಡಿತಾರೆ. ಬಟ್ ಎಲ್ಲರಿಗೂ ಆಸೆ, ದುಡ್ಡು ಮಾಡಬೇಕು, ವ್ಯಾಪಾರ ಮಾಡಬೇಕು, ಏನೋ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ಮಾಡೋ ವಿಧಾನಗಳು ಗೊತ್ತಿಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ಸುಮ್ಮನೆ ಬರೀ ಮರದ ಬಗ್ಗೆ ನೋಡ್ಕೊಂಡು ಮಾಡ್ತಾ ಹೋಗ್ತಾರೆ. ಮೊದಲು ಬೇರು ಹುಡುಕಿ, ಸಮಸ್ಯೆಗೆ ಮೂಲ ಹುಡುಕಿ. ಬಿಸ್ನೆಸ್ ಅಂದರೆ ನಿಜವಾಗ್ಲೂ ನನ್ನ ಪ್ರಕಾರ ಐಡಿಯಾ. ಒಂದು ಐಡಿಯಾ ಬಿಸ್ನೆಸ್ಸಲ್ಲಿ ಅದ್ಭುತವಾದ ರೂಪಾಂತರಣವನ್ನು ತಂದು ಕೊಟ್ಬಿಡುತ್ತೆ. ಒಂದೇ ಒಂದು ಐಡಿಯಾ ಸಾಕು. ಆ ಐಡಿಯಾ ಏನು? ಬಿಸ್ನೆಸ್ ಅಂದರೆ ನನ್ನ ಪ್ರಕಾರ ಸೊಲ್ಯೂಷನ್ ಅಂತ. ಬಿಸ್ನೆಸ್ ಅಂದ್ರೇ ಪರಿಹಾರ. ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸಲ್ಲಿ ಸೊಲ್ಯೂಷನ್ ಇದೆಯಾ? ಯಾರಿಗೆ ಯಾವ್ಯಾವ ಥರ ಬೆನಿಫಿಟ್ ಸಿಗುತ್ತೆ?
ಯಾರಿಗೆ ಯಾವ್ಯಾವ ಥರ ಪರಿಹಾರಗಳು ಸಿಗುತ್ತೆ, ಯಾರಿಗೆ ಯಾವ್ಯಾವ ಥರ ಅನುಕೂಲಗಳಾಗುತ್ತೆ ನೀವು ಮಾಡ್ತಾರೋ ಬಿಸ್ನೆಸ್ಸಿಂದ. ಅದು ಮಾಡಿದ್ರೆ ಮಾತ್ರ ಬಿಸ್ನೆಸ್ಸಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ. ಬರೀ ದುಡ್ಡು ಮಾಡೋದು ಬಿಸ್ನೆಸ್ ಅಲ್ಲ, ಪರಿಹಾರ ಕೊಡೋದು ಬಿಸ್ನೆಸ್ಸು. ಎಷ್ಟು ಸೊಲ್ಯೂಷನ್ಗಳನ್ನು ಕೊಡ್ತಾ ಇರ್ತೀರಾ ಅಷ್ಟು ನಿಮ್ಮ ಬಿಸ್ನೆಸ್ ಅದ್ಭುತವಾಗಿ ಮುಂದುವರಿತದೆ. ಯಾರು ಸೊಲ್ಯೂಷನ್ಗಳನ್ನು ಕೊಡೋದಿಲ್ಲ ಖಂಡಿತವಾಗಲೂ ಅವ್ನ ಬಿಸ್ನೆಸ್ಸಲ್ಲಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಏನೇ ತಿಪ್ಪರ್ಲಾಗ ಹೊಡೆದ್ರೂ ಸಾಧ್ಯವಿಲ್ಲ. ಎಲ್ಲರೂ ಕೇವಲ ದುಡ್ಡನ್ನು ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ಸಿಗೆ ಬರ್ತಾರೆ. ಈ ಬಿಸ್ನೆಸ್ಸಿಗೆ ಬಂದರೆ ನಾನು ಇಷ್ಟು ಲಕ್ಷ ಮಾಡ್ತೀನಿ ದಿನಕ್ಕೆ, ತಿಂಗಳಿಗೆ, ವಾರಕ್ಕೆ. ನಾನು ಈ ಬಿಸ್ನೆಸ್ಸಿಗೆ ಬಂದರೆ ಲಕ್ಷ ಮಾಡಿಬಿಡ್ತೀನಿ ಅಂದರೆ ಕೇವಲ ದುಡ್ಡು ನೋಡ್ತಾವನೆ, ಬರೀ ಫಲ ನೋಡ್ತಾವನ ಅಷ್ಟೇ. ಹಣ್ಣು ಬರಬೇಕಾದ್ರೆ ಮೊದಲು ಭೂಮಿ ಪರೀಕ್ಷೆ ಮಾಡಬೇಕು, ಬೀಜ ಹಾಕಬೇಕು, ಆ ಬೀಜ ಮೊಳಕೆ ಹೊಡೆದು ಸಸಿ ಆಗಬೇಕು, ಮರ ಆಗಬೇಕು, ಆಮೇಲೆ ಹೆಮ್ಮರ ಆದ್ಮೇಲೆ ಬಿಡ್ತದೆ ಹಣ್ಣು. ಬಟ್ ಅವನು ಇನ್ನೂ ಬೀಜನೇ ಹಾಕಿಲ್ಲ, ಆ ಬೀಜ ಹೆಂಗೈತೆ ಅಂತ ಪರೀಕ್ಷೆನೇ ಮಾಡಿಲ್ಲ. ಬಟ್ ಆಲ್ರೆಡಿ ಹಣ್ಣು ಬಗ್ಗೆ ಪ್ಲಾನ್ ಮಾಡ್ತಾವನೆ. ಈ ಸಲ ಫಲ ಬಂದರೆ ಒಂದು 100 kg ಬರ್ತದೆ, ಅದನ್ನು ಎಲ್ಲಿ ತಗೊಂಡೋಗಿ ಮಾರಲಿ, ಎಷ್ಟಕ್ಕೆ ಮಾರಲಿ ಅಂತ. ಇನ್ನೂ ಮರನೇ ಸಸಿನೇ ಬೆಳೆದಿಲ್ಲ, ಮೊಳಕೆನೇ ಹೊಡೆದಿಲ್ಲ, ಬಟ್ ಪ್ಲಾನ್ ಮಾಡ್ತಾವನೆ. ಇಂಥವ್ರು ಯಾರೂ ಸರ್ವೈವ್ ಆಗೋದಿಲ್ಲ ಬಿಸ್ನೆಸ್ಸಲ್ಲಿ. ಮೊದಲು ಹಂತವಾಗಿ ನೀವು ಮಾಡ್ತಾರೋ ಬಿಸ್ನೆಸ್ಸಿಂದ ಜನಗಳಿಗೆ ಅನುಕೂಲ ಆದರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ದುಡ್ಡು ಬಂದೇ ಬರ್ತದೆ. ಮನುಷ್ಯ ಎಲ್ಲ ಮಾಡೋ ಅಂಥದ್ದು ಬಿಸ್ನೆಸ್ಸಲ್ಲಿ ಕೆಲವೊಂದು ಫಾರ್ಮುಲಾಗಳು, ಹಿರಿಯರು ಕೊಟ್ಟಂಥ ಫಾರ್ಮುಲಾಗಳು ಅಥವಾ ಅನುಭವಸ್ಥರು ಕೊಟ್ಟಂಥ ಕೆಲವೊಂದು ಸೂತ್ರಗಳು. ಎಂಥ ಅದ್ಭುತವಾದ ಸೂತ್ರ. ಒಂದು ಕಡೆಯಿಂದ ಬರೋ 100 ರೂಪಾಯಿಗಿಂತ 11 ರೂಪಾಯಿ, 100 ಕಡೆಯಿಂದ ಬರೋ 11 ರೂಪಾಯಿ ಇದು ಮಹತ್ವವಾದದ್ದು, ಸತ್ವಭರಿತವಾದದ್ದು. ಒಂದೇ ಕಡೆಯಿಂದ 100 ರೂಪಾಯಿ ಬರೋದು ಬೇಡ, ಅದು ಬರೋ ಅವಶ್ಯಕತೆಯೂ ಇಲ್ಲ. 100 ಕಡೆಯಿಂದ 11 ರೂಪಾಯಿ ಅಂತ ಬರೋವಂಥದ್ದು ಏನಿದೆ ಇದು ಮನುಷ್ಯನನ್ನು ಅಭಿವೃದ್ಧಿ ಸಮೃದ್ಧಿ ಅಂತ ಕೊಂಡ್ಕೊಂಡು ಹೋಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಒಂದು ಸ್ಥಾನಮಾನ ಗಳಿಸೋದಕ್ಕೆ ಅದ್ಭುತವಾದಂಥ ಅವಕಾಶ ಮಾಡಿಕೊಡ್ತದೆ. ಇಲ್ಲಿ ಹಲವಾರು ಆಯಾಮಗಳಿದ್ದಾವೆ ಬಿಸ್ನೆಸ್ಸಲ್ಲಿ. ಅದನ್ನು ನಾನು ನಿಮಗೆ ಸಾಮಾಜಿಕವಾಗಿ ಎಷ್ಟು ಹೇಳ್ಬೋದು ಅಷ್ಟು ಮಾತ್ರನೇ ಹೇಳಕ್ಕೆ ಸಾಧ್ಯ ಹೊರತು ಇಂಡಿವಿಜುವಲ್ ಆಗಿ ಬಂದು ಭೇಟಿ ಆದರೆ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ್ರೇ ನೀವು ಏನು ಬಿಸ್ನೆಸ್ ಕೈ ಹಾಕಿದ್ದೀರಾ ಅದಕ್ಕೆಲ್ಲ ಏನು ಮಾಡಬೇಕು ಮುಂದೆ ಮಾರ್ಗದರ್ಶನ. ಕೆಲವರು ದುಡ್ಡನ್ನು ತಗೊಂಬಂದಿರ್ತಾರೆ, ಯಾವ ರೀತಿ ಬಂದಿರ್ತದೆ. ಈಗ ನಿಮಗೆ ಕೈಗೆ ದುಡ್ಡು ಬಂದಿದೆ, ಒಂದು 10 ಲಕ್ಷನೋ 1 ಕೋಟಿನೋ, ಇದು ಹೇಗೆ ಬಂತು ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂದರೆ ಯಾವ ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ಗಳಿಸೋದೆಷ್ಟು, ಕಳ್ಕೊಳ್ಳೋದೆಷ್ಟು ಅಥವಾ ಉಳಿಸ್ಕೊಳ್ಳೋದೆಷ್ಟು ಅನ್ನೋದು ಗೊತ್ತಾಗುತ್ತೆ. ಇದು ಕೈಗೆ ಹೇಗೆ ಬಂತು ಅಂತ ಅದು ಗೊತ್ತಾಗ್ದೇ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸೀಕ್ರೆಟ್ಗಳಂತ ಇದ್ದಾವೆ. ಆ ಸೀಕ್ರೆಟ್ಗಳು ಇನ್ನೊಬ್ರಿಗೆ ಶೇರ್ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ಬರೋವಂಥವ್ರಿಗೆ ಸಾಕಷ್ಟು ಜನಕ್ಕೆ ಹೇಳ್ತೀನಿ, ದಯವಿಟ್ಟು ನೀವು ಬನ್ನಿ, ಗಂಡ ಹೆಂಡತಿ ಬನ್ನಿ, ಅಥವಾ ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತೀರೋ ಅವ್ರು ಬನ್ನಿ ಅಂತ ಫ್ರೆಂಡ್ಸ್ಗಳು ಕರ್ಕೊಂಬರ್ತಾರೆ. ಸಿನಿಮಾ ನೋಡೋದಕ್ಕೆ ಹೋದಂಗೆ, ಯಾವುದೋ ದೇವಸ್ಥಾನಕ್ಕೆ ಟ್ರಿಪ್ಗೆ ಹೋದಂಗೆ ನನ್ನನ್ನು ಇಲ್ಲಿ ಕರ್ಕೊಂಬರ್ತಾರೆ. ನಾನು ಫ್ರೆಂಡ್ಸ್ಗಳ ಎದುರಿಗೆ ಏನು ಹೇಳೋದಿಲ್ಲ, ದಯವಿಟ್ಟು ಆ ರೀತಿ ಕರ್ಕೊಂಬರ್ಬೇಡಿ. 1 to 1 ಇದು ತೀರಾ ವೈಯಕ್ತಿಕವಾದಂತಹ ವಿಚಾರ. ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಮುಕ್ತವಾಗಿ ಮಾತಾಡಬೇಕಾಗುತ್ತೆ. ಸ್ನೇಹಿತರ ಹತ್ರ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಅದು ಹೇಳಿದ್ರೂ ಕೂಡ ಅದು ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಬರುವಂಥವ್ರು ಕೇವಲ ಒಬ್ಬಂಟಿಯಾಗಿ ಬನ್ನಿ, ಅಥವಾ ಗಂಡ ಹೆಂಡತಿ ಬನ್ನಿ, ಅಥವಾ ಮನೇಲಿ ಯಾರಾದರೂ ಇದ್ದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಂಗಿದ್ರೆ ಬರಬಹುದು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಂಗಿದ್ರೆ ಮಾತ್ರ ಬರಬಹುದು, ಬೇರೆ ಇನ್ಯಾರೂ ಅಲೋಡ್ ಇಲ್ಲ. ಸೊ ಕೆಲವರೆಲ್ಲ ಫ್ರೆಂಡ್ಸ್ಗಳನ್ನ ಕರ್ಕೊಬರ್ತಾರೆ ಯಾರೋ ಜೊತೆಲಿ ಸಿನಿಮಾಗೆ ಹೋದಂಗೆ. ಅಂಥವ್ರನ್ನ ಖಂಡಿತವಾಗ್ಲೂ ಸೇರಿಸೋದಿಲ್ಲ. ಸೇರಿಸಿದ್ರು ಕೂಡ ಹೊರಗಡೆ ಕೂತ್ಕೊಳ್ಳಪ್ಪ ಅಂತ ಕುಂಡಿಸ್ಬಿಟ್ಟು ಇವನ ಜೊತೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಎಷ್ಟು ಹೇಳಿದ್ರು ಅದು ಯಾವುದೋ ಒಂದು ರೂಪದಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಏನೋ ಒಂದು ಬ್ಯಾಕಪ್ ಇರಬೇಕು, ಒಂದು ಬಾಡಿ ಗಾರ್ಡ್ ಇರಬೇಕು ಅನ್ನೋ ಥರ ಕರ್ಕೊಂಬರ್ತಾರೆ. ಎನಿವೆ ಅದು ಬಿಟ್ಬಿಡಿ. ಮೂಲವಾಗಿ ವ್ಯಾಪಾರದಲ್ಲಿ ನಾನು ಹೇಳಿರುವಂಥ ಎಲ್ಲ ಆಯಾಮಗಳನ್ನು ಅಧ್ಯಯನ ಮಾಡಬೇಕು. ಇಲ್ಲಿ ಮನುಷ್ಯನಿಗೆ ಏನಕ್ಕೆ ಸೋಲ್ತಾನೆ ಅಂದರೆ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ಬರ್ತಾನೆ. ಆ ಕಾನ್ಫಿಡೆಂಟ್ ಒಳ್ಳೆಯದು, ಬಟ್ ಸೋತ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಅವಾಗ ಮಾತ್ರ ಈ ಕಾನ್ಫಿಡೆಂಟ್ ಕೆಲಸಕ್ಕೆ ಬರ್ತದೆ ಹೊರತು ನಾನು ಸೋತೋಗೋದಿಲ್ಲ ಅಂತ ಹೇಳಿ ಅವನೇ ನಿರ್ಧರಿಸ್ಕೊಂಡು ಏನಾದರೂ ಬಿದ್ದರೆ ಇಂಥವ್ರು ಸೋಲ್ತಾರೆ, ಗ್ಯಾರಂಟಿ ಸೋಲ್ತಾರೆ. ಇವ್ರಿಗೆ ಖಚಿತವಾದ ಸೋಲು 1000% ಗ್ಯಾರಂಟೆಡ್. ಇವನು ದುಡ್ಡನ್ನು ಕಳ್ಕೊತಾನೆ, ನಾಶ ಮಾಡ್ಕೊಳ್ತಾನೆ. ನಾನು ಸೋತ್ರೆ ನಾನು ಏನು ಮಾಡಬೇಕು, ಇದರಿಂದ ಹೊರಗೆ ಬರೋದು ಹೇಗೆ, ಮುಂಚಿತವಾಗಿ ಎಕ್ಸಿಟ್ಗೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಅದು ಎರಡೂ ಗೊತ್ತಿದ್ದಾಗ ಮಾತ್ರ ನೀವಲ್ಲಿ ಆಟ ಆಡೋದಕ್ಕೆ ಯೋಗ್ಯರು, ಅರ್ಹರು. ಯಾವಾಗ ನಾನು ಗೆಲ್ತೀನಿ ಅಂತ ಬಂದೆ ಅಲ್ಲಿ ಸೋತಾಗ
ತಲೆ ಚಚ್ಕೊಂಡು ಅವತ್ತು ಹೇಳಿದ್ರು ಕೇಳಿದ್ರು ನಾನು ಮಾಡಲಿಲ್ಲ ಹೋಗಲಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಉದಾಹರಣೆಗೆ ಕೆಲವೊಬ್ರು ಸಾಮಾಜಿಕವಾಗಿ ಹೇಳಂಗಿದ್ರೆ, ಒಂದು ವರ್ಷದ ನಿಮ್ಮ ಟೋಟಲ್ ಸಂಪಾದನೆ ಏನಿದೆ ಅದರಿಂದ ಬಿಸ್ನೆಸ್ಸನ್ನು ಶುರು ಮಾಡಿ. ಇಲ್ಲ ಅಷ್ಟರಲ್ಲಿ ಆಗಲ್ಲ ಅಂದರೆ 2 ವರ್ಷದನ್ನು ಹಾಕ್ಕೊಳ್ಳಿ. ಇಲ್ಲ ಅದರಲ್ಲೂ ಆಗೋದಿಲ್ಲ ಅಂದರೆ ಮ್ಯಾಕ್ಸಿಮಮ್ ಲಾಸ್ಟ್ ಡೆಡ್ ಆ್ಯಂಡ್ ಪಾಯಿಂಟ್ ಯಾವುದು ಅಂದರೆ 3 ವರ್ಷ. 3 ವರ್ಷದ ಸಂಪಾದನೆಯನ್ನು ಮಾತ್ರ ನೀವು ಹಾಕ್ಬಿಟ್ಟು ಮಾಡಿದ್ರೆ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಬೆಳೆಯೋದಕ್ಕೆ ಅನುಕೂಲ ಇದೆ. ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡಿದಾಗ 1080 ದಿವಸಗಳು ಅದು ಬೇರು ಬಿಡೋದಕ್ಕೆ ಸಮಯ ಬೇಕಾಗುತ್ತೆ. ಕೆಲವರು ಬಿಸ್ನೆಸ್ ಹಾಕಿದ ತಕ್ಷಣವೇ ಪ್ರಾಫಿಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನನಗೆ ಬಂದ್ಬಿಡ್ಬೇಕು ಖಂಡಿತವಾಗ್ಲೂ ಸಿಗೋದಿಲ್ಲ. 3 ವರ್ಷ ಅದನ್ನು ಚೆನ್ನಾಗಿ ಸಾಕಬೇಕು. ನಾವು 3 ವರ್ಷ ಸಾಕಿದ್ರೆ ಅದು ನಮ್ಮನ್ನು 6 ವರ್ಷ ಸಾಕುತ್ತೆ. ಆ 3 ವರ್ಷದಲ್ಲಿ ನಾವೇನಾದರೂ ಸುಮ್ಮನೆ ಬರ್ತಾ ಇದೆ ತಿಂತಾ ಇದೆ. ಒಂದು ಉದಾಹರಣೆ ಅದು ಹೇಳ್ಬಿಡ್ತೀನಿ. ಯಾರೋ ಒಬ್ಬ ಹೋಟ್ಲಲ್ಲ, ಅದೇನು ಪಾನಿಪುರಿ, ಕಬಾಬು, ಗೋಬಿ ಮಂಚೂರಿ, ನೂಡಲ್ ಇದನ್ನೆಲ್ಲ ಮಾಡೋಕ್ಕಿಟ್ಟ. ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ದ. ಒಳ್ಳೆ ಲಕ್ಸುರಿಯಾಗಿ ತುಂಬ ಚೆನ್ನಾಗಿ ಮಾಡ್ದ. ಬರಕ್ಕೆ ಸ್ಟಾರ್ಟ್ ಆಯಿತು. ಬಂದದನ್ನೇನು ಮಾಡ್ದ, ಮನೆಗೆ ಸೋಫಾ ತಗೊಂಬಂದ, ಟಿ ವಿ ತಗೊಂಬಂದ, ಅದು ತಗೊಂಬಂದ, ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಆಯಿತು, ಕಾರ್ ಚೇಂಜ್ ಆಯಿತು, ಎಲ್ಲ ಮಾಡ್ದು. ಬಂದಿರೋ ದುಡ್ಡನ್ನ ರಿಟರ್ನ್ ಬಿಸ್ನೆಸ್ಗೆ ಹಾಕೋದು ಬಿಟ್ಬಿಟ್ಟು ಬರೀ ಅವನ್ ತೇವಲ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಶೋಕಿಗಳನ್ನು ಕಂಪ್ಲೀಟ್ ಮಾಡಕ್ಕೆ ಏನೇನೋ ಮಾಡ್ತಾವನ್ ಸರ್ಕಸ್ಗಳು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಬಿಸ್ನೆಸ್ ಕಡಿಮೆ ಆಗೋಯ್ತು. ಯಾಕೆ ಕಡಿಮೆ ಆಗೋಯ್ತು ಅಂದರೆ ಬಂದಿರೋ ದುಡ್ಡೆಲ್ಲ ಗುಳುಮ್ ಗೋವಿಂದ ಮಾಡ್ತಾವನೆ ಹೊರತು ಯಾವುದು ಅವನು ಅದಕ್ಕೆ ಬಿಸ್ನೆಸ್ಗೆ ಹಾಕಲೇ ಇಲ್ಲ. ಹಾಕದೇ ಇರೋದ್ರಿಂದ ಅದು ಬೆಳೆದಿಲ್ಲ. ಜಾಗ ಖಾಲಿ ಮಾಡಿ ಎಲ್ಲೋ ಇನ್ನೊಂದು ಕಡೆ ಬೇರೆ ಜಾಗಕ್ಕೆ ಹೋದ. ಅಲ್ಲಿ ಇಲ್ಲಾಗೋಷ್ಟು ವ್ಯಾಪಾರ ವ್ಯವಹಾರಗಳು ಆಗ್ತಾ ಇಲ್ಲ. ಸ್ವಲ್ಪ ಲೋನ್ಗೇನು ಅವು ಇವೆಲ್ಲ ಮಾಡಿಬಿಟ್ಟವನೆ. ಈಗ ಲೋನ್ ತೀರಿಸ್ಬೇಕು. ಲೋನ್ ತೀರ್ಸಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ದ. ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಬಡ್ಡಿಗೆ ತಾಳಕ್ಕಾಗದ್ರೆ ಎಲ್ಲೋ ಒಂದು ಜಮೀನು ಮಾರ್ದ, ಸೈಟ್ ಮಾರ್ಕೊಂಡು ತಿರ್ಗಾ ಅದಕ್ಕೆ ಬಂದು ಕೂತ್ಕೊಂಡ. ಈಗ ಗೊಳು ಅಂತ ಬಂದು ಬಾಯಿ ಬಡ್ಕತ್ತವನೆ, ಗುರುಜಿ ವ್ಯಾಪಾರ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಯಾಕೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಂದರೆ ಪಾಪ ಅದು ಬೆಳೆಸ್ತು. 3 ವರ್ಷದವರೆಗೂ ಅವನಿಗೆ ಅದ್ಭುತವಾಗಿ ಬೆಳೆಸ್ತು. ಬಟ್ ಅವ್ನು ರಿಟರ್ನ್ ಏನು ಕೊಟ್ಟ ಬಿಸ್ನೆಸ್ಗೆ? ಏನೂ ಕೊಟ್ಟಿಲ್ಲ. ಇವನ್ ಶೋಕಿಗಳನ್ನು ತೀರಿಸ್ಕೊಂಡೇ ಹೊರತು ಬಿಸ್ನೆಸ್ಸನ್ನು ಕೂಡ ನಿಮಗೆ ಬೆಳೆಸ್ಬೇಕು. ಚೆನ್ನಾಗಿ ತಿಳ್ಕೊಳ್ಳಿ. ನಿನಗೆ ಬಿಸ್ನೆಸ್ ಅವಶ್ಯಕತೆ ಎಷ್ಟಿದೆಯೋ ಬಿಸ್ನೆಸ್ಗೂ ಕೂಡ ನಿನ್ನ ಅವಶ್ಯಕತೆ ಅಷ್ಟೇ ಇದೆ. ಇದು ಟೂ ವೇ ಆಲೋಚನೆ. ನಿನಗೆ ಬಿಸ್ನೆಸ್ ಎಷ್ಟು ಅವಶ್ಯಕತೆ ಇದೆಯೋ ಬಿಸ್ನೆಸ್ಗೂ ಕೂಡ ನಿನ್ನ ಅವಶ್ಯಕತೆ ಇದೆ. ಒಬ್ಳು ಯಾರೋ ಸಿನಿಮಾ ನಟಿ, ಅದ್ಭುತವಾಗಿ ಒಳ್ಳೆ ಸಿನಿಮಾಗಳು ಬಂತು, ಚೆನ್ನಾಗಾಯ್ತು. ಆ ಸಿನಿಮಾಗೆ ಬರೋದಕ್ಕೆ ಯಾರ್ಯಾರ ಹತ್ರ ಎಲ್ಲ ರೆಕಮೆಂಡ್ ಮಾಡಿಸಿ ಆ ಸಿನಿಮಾ ಹೀರೋಯಿನ್ ಹಾದ್ಲು. ಆದಮೇಲೆ ಮದುವೆ ಆಯಿತು, ಬಿಟ್ಬಿಟ್ಲು. ಮದುವೆ ಆದಮೇಲೆ ಬಿಟ್ಬಿಟ್ರೆ ನನ್ನ ಹತ್ರ ಬಂದು ಕೇಳಿದ್ಲು, ಮನೇಲಿ ಏನೋ ಸ್ವಲ್ಪ ಗಂಡ ಹೆಂಡತಿ ಜಗಳ, ಮಕ್ಕಳು ಸರಿ ಇಲ್ಲ, ಏನೋ ಫ್ಯಾಮಿಲಿ ಅಂದಮೇಲೆ ಪ್ರಾಬ್ಲಮ್ಗಳಿರುತ್ತೆ ಅಂತ. ಯಾಕೆ ಈ ಪ್ರಾಬ್ಲಮ್ ಆಯಿತು ಅಂದರೆ ಸಿನಿಮಾ ಒಂದು ಕಾಲದಲ್ಲಿ ಇವಳಿಗೆ ಬೇಕಾಗಿತ್ತು. ಈಗ ಸಿನಿಮಾಗೆ ಇವಳು ಬೇಕು, ಆದರೆ ಇವಳು ಹೋಗಕ್ಕೆ ರೆಡಿ ಇಲ್ಲ. ಏಕೆಂದರೆ ಇವಳಿಗೆ ಸಿನಿಮಾ ಬೇಕಾಗಿತ್ತು, ತಗೊಂಡ್ಲು, ಚೆನ್ನಾಗಿ ಮುಕ್ಕಿದ್ಲು, ನೆಕ್ಕದ್ಲು. ಈಗ ಸಿನಿಮಾಗೆ ಇವಳು ಬೇಕು, ಆದರೆ ಇವಳು ಅದನ್ನು ಬಿಟ್ಬಿಟ್ಲು ಅವಾಗ. ಆದ್ರಿಂದ ಅದು ಹೊಡೆತ ಬಿದ್ದೇ ಬೀಳ್ತದೆ. ಇದೇ ರೀತಿ ಬಿಸ್ನೆಸ್ಗೆ ನೀವು ಕೂಡ ಬೇಕು. ಆ ಬೇಕು ಅಂದಾಗ ಬಿಸ್ನೆಸ್ನ ಬೆಳೆಸ್ಬೇಕು. ಬಿಸ್ನೆಸ್ ನಿಮ್ಮನ್ನು ಬೆಳೆಸ್ತಾ ಇದೆ, ನೀವು ಬಿಸ್ನೆಸ್ನ ಬೆಳೆಸಲ್ಲ. ಕೆಲವ್ರು ಹಂಗೆ ಇಟ್ಕೊಂಡಿರ್ತಾರೆ. ಮೊದಲು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು, 10 ವರ್ಷ ಆದರೂ ಅಷ್ಟರಲ್ಲೇ ಇದೆ, ಅದೇ ಓಡಿಸ್ತಾವನೆ ಗಾಡಿ, ಅದೇ ಗಾಡಿ ಓಡಿಸ್ತಾವನೆ. ಇನ್ನೊಂದ್ಸಲ 10,000 ಕೂಡ ಹಾಕಿಲ್ಲ. ಬಟ್ ಬಿಸ್ನೆಸ್ ಬಿಸ್ನೆಸ್ ನಡೀತಾ ಇದೆ ಕಣಯ್ಯ, ಹಾಕಯ್ಯ ಬಿಸ್ನೆಸ್ಗೆ ಹಾಕು. ಇಲ್ಲ, ಹಾಕಲ್ಲ. ಹಾಕಿದ್ರು ಕೂಡ 1,000 2,000 ಹಾಕ್ತಾನೆ, ಖಂಡಿತವಾಗ್ಲೂ ಬೆಳೆಯೋದಿಲ್ಲ. ಆದ್ರಿಂದ ಮೊದಲು ಬಿಸ್ನೆಸ್ ಕೇಳೋದು ಏನು ಅಂತಂದರೆ ನಿಮ್ಮ ಡೆಡಿಕೇಶನ್, ನಿಮ್ಮ ಹಾನೆಸ್ಟಿಯನ್ನು ಕೇಳುತ್ತೆ. ಸೊ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಬಿಸ್ನೆಸ್ಸನ್ನು ಮಾಡಿ. ಕೆಲವರು ಪಾಪ ಪ್ರಾಮಾಣಿಕವಾಗಿ ಮಾಡಿದ್ರು ಕೂಡ ಧರ್ಮದಲ್ಲಿ ವ್ಯಾಪಾರವನ್ನು ಮಿಕ್ಸ್ ಮಾಡಬೇಡ, ವ್ಯಾಪಾರದಲ್ಲಿ ಧರ್ಮವನ್ನು ಮಿಕ್ಸ್ ಮಾಡಬೇಡ ಅಂತ ಹೇಳ್ತಾ ಇದ್ರು ಹಿರಿಯರು. ಇವನೇನು ಮಾಡ್ತಾನೆ, ವ್ಯಾಪಾರದಲ್ಲಿ ಧರ್ಮ ಮಿಕ್ಸ್ ಮಾಡಿ ಪಾಪ ಇವ್ರಿಗೆಲ್ಲ ಸಾಲ ಕೊಟ್ಟು ಹಾರ್ಡ್ವೇರ್ ಅಂಗಡಿ ಇಟ್ಟ. ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾರ್ಡ್ವೇರ್ ಅಂಗಡಿ ಇಟ್ಟ. ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಂತೆ, ದೊಡ್ಡ ಕಂಪನಿ ಮಾಡೋರಿಗೆ ಅವ್ರಿಗೆಲ್ಲ ಹಾಕ್ಬಿಟ್ಟು, ಎಷ್ಟು ಕೊಟ್ಟಿದ್ಯಪ್ಪ ಸಾಲ ಅಂತಂದರೆ 50 ಲಕ್ಷ, 1 ಕೋಟಿ, ಅವನಿಗೆ 75 ಲಕ್ಷ, ಇವನಿಗೆ 45 ಲಕ್ಷ, ಈ ಥರ 7 ಕೋಟಿ. ಈಗ ಹೊರಗಡೆಯಿಂದ ದುಡ್ಡು ಬರಬೇಕು ಹಾರ್ಡ್ವೇರ್ ಅಂಗಡಿಗೆ, A to Z ಮನೆಗೆ ಬೇಕಾಗಿರೋಂಥ ಮೆಟೀರಿಯಲ್ಲು. ಈಗ 7 ಕೋಟಿ ಇವನಿಗೆ ಬರಬೇಕು. ಅಕಸ್ಮಾತ್ ಅವ್ರು ಯಾರಾದರೂ ಕೈ ಎತ್ಬಿಟ್ರೆ 7 ಕೋಟಿನ, ಇವನ ಹತ್ರ ಸಾಲ ಗೀಲ ಎಲ್ಲ ಮಾಡಿದ್ರು ಅಂದರೆ
ಆಸ್ತಿ ಪಾಸ್ತಿ ಮಾರಿದ್ರು ಕೂಡ 1 ಕೋಟಿ 2 ಕೋಟಿ ಆಗುತ್ತೆ ಹೊರತು ಇನ್ನು 5 ಕೋಟಿ ಬರೋದಿಲ್ಲ. ಯಾಕೆ ಬರಲ್ಲ? ಇವನು ವ್ಯಾಪಾರದಲ್ಲಿ ಧರ್ಮ ಮಿಕ್ಸ್ ಮಾಡ್ಬಿಟ್ಟ. ಅವ್ರು ಏನೋ ಒಳ್ಳೆಯವರು ಹೇಳ್ತಾವ್ರೆ, ಕೇಳ್ಬಿಡೋಣ ಹಾಗೆ ಹೀಗೆ ಅಂತ. ಹಂಗಾಗಿರೋದ್ರಿಂದ ಸಾಲ ತಗೊಳ್ಬೇಕಾದ್ರೂ ಸರಿನೇ, ಸಾಲ ಕೊಡಬೇಕಾದ್ರೂ ಸರಿನೇ, ನಿಮ್ದೊಂದು ಪಾಯಿಂಟ್ ಇರ್ತದೆ. ಅಂದರೆ ಒಂದು ಸೇಫ್ ಝೋನ್, ಒಂದು ಡೇಂಜರ್ ಝೋನ್. ಯಾವುದು ಸೇಫ್ ಝೋನ್? ನಾನು ಬಂದವರಿಗೆಲ್ಲ ಫಸ್ಟ್ ಹೇಳ್ಕೊಟ್ಬಿಡೋದು ಇದೆ ನೋಡಪ್ಪ, ಇಲ್ಲಿಂದ ಇಲ್ಲಿಗೆ ನಿಂದು ಸೇಫ್ ಝೋನು, ಇಲ್ಲಿಂದ ಇಲ್ಲಿಗೆ ಡೇಂಜರ್ ಝೋನ್. ನೀನು ಏನೇ ಆಟ ಆಡಂಗಿದ್ರೆ ಸೇಫ್ ಝೋನಲ್ಲಿ ಆಟ ಆಡು, ಡೇಂಜರ್ ಝೋನಿಗೆ ಬರಬೇಡ. ಫಸ್ಟ್ ಅಲ್ಲಿ ಕಡ್ಡಿಗಳನ್ನ ನೆಟ್ಬಿಡ್ತೀನಿ. ಇಲ್ಲಿಂದ ಇಲ್ಲಿಗೆ ನೀನು ಓಡಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಈ ಕಡೆಯಿಂದ ಈ ಕಡೆ ಖಂಡಿತವಾಗ್ಲೂ ನೀನು ಓಡಾಡಬೇಡ. ಯಾವಾಗ ಓಡಾಡ್ತೀಯಾ ಡೆಫಿನೆಟ್ಲಿ ನೀನು ಎಕ್ಕುಟ್ಟೋಗ್ಬಿಡ್ತೀಯ. ಯಾರಾದರೂ ರೂಲ್ ದಾಟ್ಬಿಟ್ರೆ ನಾನು ಟಾಟಾ ಬಾಯ್ ಬಾಯ್ ಅಂತ ಕಳಿಸ್ಬಿಡ್ತೀನಿ ಅವ್ರನ್ನ. ಮತ್ತೆ ತಿರ್ಗಾ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ. ನಂದೊಂದು ಚಾಲೆಂಜಿಂಗ್ ಪಾಯಿಂಟ್ ಏನಂದರೆ, ಬಿಸ್ನೆಸ್ಗೆ ಯಾರೇ ಬಂದ್ರು, ನೀನು ಹೋದ ವರ್ಷ 10 ಲಕ್ಷ ಸಂಪಾದನೆ ಮಾಡಿದೆ ಅಂದರೆ ಈ ವರ್ಷ ನಿನ್ನನ್ನು 13 ಲಕ್ಷ ರೂಪಾಯಿ ದುಡಿಸ್ತೀನಿ. ಮಿನಿಮಮ್ 30% ನೀನು ಒಂದು ವರ್ಷಕ್ಕೆ ಇನ್ಕ್ರೀಸ್ ಮಾಡಲಿಲ್ಲ ಅಂದರೆ ಬಿಸ್ನೆಸ್ಗೆ ಲಾಯಕ್ಕೆ ಅಲ್ಲ ನೀನು. ನಾಲಾಯಕ್, ಅನ್ಲಾಯಕ್, ನೀನು ಅನ್ಫಿಟ್. ನೀನು ಸತ್ವಾಗ್ಲೂ ನಿನ್ನ ಕೈಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. 30% ರೈಸ್ ಮಾಡಿಲ್ಲ ವರ್ಷಕ್ಕೆ, ಮ್ಯಾಕ್ಸಿಮಮ್ 300%ವರೆಗೂ ಬೆಳೆಸ್ಬೋದು. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕುತ್ಕೊಂಡು ಎಲ್ಲ ಮಾತುಕತೆ ಆಡಿ ಹೆಜ್ಜೆ ಹಿಡೋದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅನ್ನೋದು ತಿಳ್ಕೊಂಡು ಕರೆಕ್ಟಾಗಿ ಹೆಜ್ಜೆ ಇಟ್ಕೊಂಡು ಹೋದರೆ ಮಿನಿಮಮ್ 30 to 300% ಗ್ಯಾರಂಟಿ ಬೆಳೆಸ್ತೀನಿ. ಇದು ನನ್ನ ಒಂದು ಕೊಡುವಂಥ ಪ್ರಾಮಿಸ್, ಪ್ರತಿಜ್ಞೆ. ಮಿನಿಮಮ್ 30% ಖಂಡಿತವಾಗ್ಲೂ ಬೆಳಿಬೋದು. ಆದರೆ ಇಡೋವಂಥ ಹೆಜ್ಜೆಗಳನ್ನು ಬಹಳ ಬಹಳ ನಯನಾಜುಕಿನಿಂದ ಇಡಬೇಕಾಗುತ್ತೆ. ಸ್ನೇಹಿತರೆ, ಸೊ ವಾರಕ್ಕೊಂದು ವಿಚಾರದಲ್ಲಿ ಅತ್ಯದ್ಭುತವಾದ ಕೆಲವೊಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ರಹಸ್ಯಗಳನ್ನು ಹೇಳಿದಿರಿ. ಈ ವಿಚಾರ ಏನಕ್ಕೆ ತಗೊಂಡಿದ್ದು ಅಂದರೆ, ಸಾಕಷ್ಟು ಜನ ನೀವು ಬರೀ ಸ್ಪಿರಿಚುವಲ್ ಬಗ್ಗೆ ಹೇಳ್ತೀರಾ, ಜೀವನದ ಬಗ್ಗೆ ಹೇಳ್ತೀರಾ, ವ್ಯಾಪಾರದ ಬಗ್ಗೆ ಹೇಳಲ್ಲ ಅಂತ. ಹಂಗೇನಿಲ್ಲ, ವ್ಯಾಪಾರದ ಬಗ್ಗೆನೂ ಹೇಳ್ತಾ ಇರ್ತೀನಿ ಮಧ್ಯದಲ್ಲಿ. ಯಾವ್ಯಾವ ಪ್ರಶ್ನೆಗಳು ಹೆಚ್ಚಾಗಿ ಬರ್ತದೋ ಅದನ್ನ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಆದ್ರಿಂದ ವ್ಯಾಪಾರದ ಜಾಸ್ತಿ ಬಂತು, ಅದಕ್ಕೋಸ್ಕರ ತಗೊಂಡಿದ್ದೆ. ಮಧ್ಯದಲ್ಲಿ ವ್ಯಾಪಾರದನ್ನು ಹೇಳ್ತೀನಿ. ಮಧ್ಯದಲ್ಲಿ ಅಲ್ಲ, ಮೂಲವಾಗಿರೋದೇ ಇದು ಕಣೆಯ. ನಾನು ಮಾತಾಡೋದೇ ಈ 3 ಬಗ್ಗೆ. ಸ್ನೇಹ ಸಂಬಂಧದಲ್ಲಿ ಬೆಳೆಯೋದಕ್ಕೆ ಏನು ಮಾಡಬೇಕು, ವ್ಯಾಪಾರ ವ್ಯವಹಾರದಲ್ಲಿ ಬೆಳೆಯೋದಕ್ಕೆ ಏನು ಮಾಡಬೇಕು, ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ, ಆರೋಗ್ಯ ಅಭಿವೃದ್ಧಿಗೆ ಏನು ಮಾಡಬೇಕು ಬೆಳೆಯೋಕ್ಕೆ. ಇದೇ 3 ಹಾದಿ ಮನುಷ್ಯನಿಗಿರೋದು. ಈ 3 ಕೂಡ ಮಾತಾಡ್ತಾನೆ ಇರ್ತೀನಿ. ನೀವು ಹೆಚ್ಚಾಗಿ ಗಮನಿಸ್ತಲ್ಲ ಅನ್ಸುತ್ತೆ. ಆದ್ರಿಂದ ಯಾರಿಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ದಯವಿಟ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೇಡಿ. ಏನೋ ಒಂದು 2 ಲೈನ್ ಇದ್ರೆ ಓದ್ಬಿಡ್ಬೋದು. ಸುಮ್ಮನೆ ಕೆಲವರೆಲ್ಲ ಉದ್ದಕ್ಕೆ ಕತೆ ಬರೆದಂಗೆ ಬರೆದ್ಬಿಟ್ಟು ಕಳಿಸ್ತಾರೆ. ನಾನು ಓದೋಕ್ಕೆ ಹೋಗಲ್ಲ, ಡಿಲೀಟ್ ಮಾಡಿಬಿಡ್ತೀನಿ. ಅದನ್ನು ಅವಶ್ಯಕತೆ ಇಲ್ಲ. ಓನ್ಲಿ ವಾಯ್ಸ್ ಮೆಸೇಜ್ ಕಳಿಸಿ. ಯಾರಿಗಾದರೂ ಮಾರ್ಗದರ್ಶನ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಾನು ಫೋನ್ ಸರ್ವಿಸ್ ಎಲ್ಲ ಕೊಡೋದಿಲ್ಲ, ಓನ್ಲಿ ಡೈರೆಕ್ಟ್ ಮೀಟ್. ನೇರವಾಗಿ ಬಂದರೆ ಮಾತ್ರ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಸಮಸ್ಯೆಗೆ ಮೊದಲು ಮೂಲ ಹುಡುಕಬೇಕು, ಆಮೇಲೆ ಪರಿಹಾರ ಸಿಗೋದು. ಮೂಲ ಹುಡುಕದೇನೆ ಪರಿಹಾರಗಳು ಕೊಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವ್ಯಾಪಾರದಲ್ಲಿ ಈ ವಿಡಿಯೋವನ್ನು ಯಾರ್ಯಾರು ನೋಡಿದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡದಿದ್ದವ್ರು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ ಅದನ್ನು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಸ್ನೇಹಿತರೆ, ಮುಂದಿನ ವಾರ ಇನ್ನೊಂದು ಅದ್ಭುತವಾದ ವಿಷಯದೊಂದಿಗೆ ನಿಮ್ಮೊಂದಿಗೆ ಪ್ರತ್ಯಕ್ಷ ಆಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ. ಒಳ್ಳೆಯದಾಗಲಿ.